ಇನ್ನೊಂದು ಕಡೆ ದಸರಾ ಹಬ್ಬ ಬರ್ತಾ ಇದೆ. ದಸರಾ ಹಬ್ಬ ಅಂತ ಹೇಳಿದ್ರೆ ಆನೆ ಮೇಲೆ ಅಂಬಾರಿ ಅಂತ ನಾವು ಸಪ್ರೇಟಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆನೆ ಎನ್ನುವುದು ದಸರಾದ ಅವಿಭಾಜ್ಯ ಅಂಗ. ಆನೆ ಬಿಟ್ಟು ದಸರಾ ನಾವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆನೆಯ ಮೇಲೆ ಚಿನ್ನದ ಅಂಬಾರಿ ಹೊತ್ಕೊಂಡು ಆನೆಯ ಸವಾರಿ ಬನ್ನಿ ಮಂಟಪದಲ್ಲಿ ಕೊನೆಯಾಗುತ್ತೆ. ಅಲ್ಲಿಯವರೆಗೂ ಕೂಡ ಆ ಅಬ್ಬರ ಆ ವೈಭವ ಜಗದ್ವಿಖ್ಯಾತ ದಸರಾ ಅಂತ ನಾವು ಕರಿತೀವಿ. ಇದರ ನಡುವೆ ಆನೆಗಳಿಗೆಲ್ಲ ತಾಲೀಮು ಶುರುವಾಗಿರುತ್ತೆ. ಆನೆಗಳು ವೀರನ ಹೊಸಹಳ್ಳಿಯಿಂದ ಬಂದಿರತಕ್ಕಂಥ ಆನೆಗಳಿಗೆ ತರಬೇತಿ ತಾಲೀಮೆಲ್ಲ ಶುರುವಾಗಿರ್ತವೆ. ಸ್ವಲ್ಪ ಆಹಾರ, ಆನೆಗಳ ತೂಕ ಪರೀಕ್ಷೆ, ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆನಂತರ ದಸರಾ ಹತ್ತಿರ ಬರ್ತಾ ಇದ್ದಂತೆಯೇ ಅಲಂಕಾರಗಳು, ಸಿದ್ಧತೆ ಎಲ್ಲ ಕೂಡ ಜೋರಾಗಿರುತ್ತೆ. ಇದರ ನಡುವೆ ಏನಾಗಿದೆ ಅಂತ ಹೇಳಿದ್ರೆ, ಮೈಸೂರಲ್ಲಿ ದಸರಾ ಆನೆಗಳು ಕಿತ್ತಾಡ್ಕೊಂಡ್ಬಿಟ್ಟಿವೆ. ಭಯ ಏನು, ಆತಂಕ ಏನು ಅಂತ ಹೇಳಿದ್ರೆ, ಅಕಸ್ಮಾತ್ ಈಗೇನೋ ದಸರಾ ಶುರುವಾಗಿಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿರಲ್ಲ, ಆಯಿತು ಅಕಸ್ಮಾತ್ ದಸರಾ ವೇಳೆನೇ ದಸರಾದ ಮೆರವಣಿಗೆ ಹೊರಟಾಗ ಈ ಆನೆ ಇನ್ನೊಂದು ಆನೆಗೆ ತೀವಿತ್ತು, ಆ ಆನೆ ಬಂದು ಈ ಆನೆಗೆ ತೀವಿತು ಅಂತ ಇಬ್ಬಿಬ್ಬರು ಅಲ್ಲಿ ಎರಡೆರಡು ಆನೆಗಳು ಕಿತ್ತಾಡ್ಕೊಂಡ್ಬಿಟ್ರೆ ಗತಿ ಏನಪ್ಪ? ಊಟ ಮಾಡ್ತಾ ಇದ್ರಂತಪ್ಪ ಧನಂಜಯ ಮತ್ತು ಕಂಜನ್ ಆನೆ. ಮಧ್ಯಮ ಪಾಂಡವ ಧನಂಜಯ ಮತ್ತು ಕಂಜನ್ ಆನೆ ಊಟ ಮಾಡ್ತಾ ಇದ್ವು. ಊಟ ಮಾಡಬೇಕಾದ್ರೆ ಕೋಪದಿಂದ ಈ ಕಂಜನ್ ಆನೆ ಏನು ಮಾಡಿದ್ದಾನೆ, ಧನಂಜಯನಿಗೆ ತಿವಿದು ಬಿಟ್ಟಿದ್ದಾನೆ. ಏನೋ ಚೇಷ್ಟೇನೋ ಕುಚೇಷ್ಟೇನೋ ಕುಶಾಲೋ ಗೊತ್ತಿಲ್ಲ ನಮಗೆ, ತಿವಿದು ಬಿಟ್ಟ ಇವನು. ಏನೋ ಊಟ ಮಾಡ್ತಿರ್ಬೇಕಾದ್ರೆ ತಿವಿದು ಬಿಟ್ಟಿದ್ದಾನೆ ಇವನು. ತಿವಿದಿದ್ದು ಧನಂಜಯ ಅಟ್ಟಾಡಿಸ್ತಾ ಇದ್ದಂತೆಯೇ ಕಂಜನ್ ಸುಮ್ಮನೆ ಇರ್ತಾನ? ಹೇಳಿ ಕೇಳಿ ಆನೆ ನನಗೆ ತಿವಿತ್ತೆ ನೀನು ಅಂಥೇಳಿ ಆ ಕಂಜನ್ ಆನೆ ಏನು ಮಾಡ್ತಾನೆ, ಓಡಿ ಬಂದುಬಿಡ್ತಾನೆ. ಜಯಮಾರ್ತಾಂಡ ಗೇಟ್ ಬಳಿ ಇದ್ದಂಥ ಬ್ಯಾರಿಕೇಡ್ನ ಬಿಸಾಡಿ ಆನೆಗಳು ನುಗ್ಗಿಬಿಡ್ತವೆ. ಆನೆ ನಡೆದದ್ದೇ ದಾರಿ, ಆನೆ ನುಗ್ಗಿದ್ದೇ ದಾರಿ. ಆನೆಗೇನು ರಸ್ತೆ ಮಾಡಬೇಕಾಗಿಲ್ಲ. ಭೂಲೋಕದ ಭೂಮಿ ಮೇಲೆ ಓಡಾಡಬಲ್ಲ ಅತ್ಯಂತ ಬಲಿಷ್ಠ ಪ್ರಾಣಿ ಇವತ್ತಿಗಿರೋದು ಆನೆ. ಹಿಂದೆ ಎಲ್ಲ ರೈನೋಸಾರ್ ಇತ್ತು ಇವೆಲ್ಲ ಮಾತಾಡ್ತಾರಲ್ವ, ಅದೇ ರೈನೋಸಾರ್ ಅಂದರೆ ಗೆಂಡಾಮೃಗ ಎಲ್ಲ ಆಯಿತು, ಅವಕ್ಕೂ ಶಕ್ತಿ ಇವೆ. ಡೈನೋಸಾರ್ ಬೇರೆ, ಆ ಕಾಲಘಟ್ಟ ಬೇರೆ. ಆದರೆ ಈಗ ಆನೆ ಭೂಮಿ ಮೇಲೆ ಓಡಾಡುವ ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಅಂತ. ಸೊ ಇವುಗಳಿಗೆ ಯಾವ ಬ್ಯಾರಿಕೇಡ್ ನೋಡಿ, ಯಾವ ಬ್ಯಾರಿಕೇಡ್ ಒಂದು ಲೆಕ್ಕನ ಅವಕ್ಕೆ ಕಾಲಲ್ಲಿ ಹೋದವು ಬ್ಯಾರಿಕೇಡ್ನ ಕಿತ್ತು ಹಾಕ್ಬಿಟ್ಟು. ಕೋಡಿ ಸೋಮೇಶ್ವರ ದೇವಸ್ಥಾನದಿಂದ ಅರಮನೆ ಹೊರಗೆ ಬರ್ತವೆ ಆನೆಗಳು. ಆನೆಗಳ ಕಿತ್ತಾಟದಿಂದ ಬೆದರಿ ಕಂಜಿನ ಆನೆ ಬಿಟ್ಟುಬಿಟ್ಟೆ ಮಾವುತ ಇಳಿದು ಬಿಡ್ತಾನೆ. ಅವ್ನು ಎಷ್ಟೋ ಟ್ರೈ ಮಾಡ್ತಾನೆ, ನೋಡಿ ಒಂದು ವಿಡಿಯೋನ, ತುಂಬ ಟ್ರೈ ಮಾಡ್ತಾನೆ ಅವನು ಏನಾದರೂ ಮಾಡಿ ಕಂಟ್ರೋಲ್ ತೊಗೋಬೇಕು ಅಂಥೇಳಿ. ತೀರಾದ ಅವನ ಪ್ರಾಣಕ್ಕೆ ಕುತ್ತು ಅನ್ನೋ ಮಟ್ಟಕ್ಕೆ ಅದಾಗ್ಬಿಡುತ್ತೆ. ನೋಡಿ ಅವ್ನು ಎಷ್ಟೆಷ್ಟೋ ಟ್ರೈ ಮಾಡ್ತಾ ಇದ್ದಾನೆ, ಬಿಡ್ತಾ ಇಲ್ಲ. ನನ್ನೇ ತಿವಿತ್ಯ ಅಂಥೇಳಿ ಓಡಿಸ್ಕೊಂಡು ಹೋಗಿರೋದು. ಫುಟ್ಪಾತ್ ಮೇಲಿದ್ದಂಥ ಅಂಗಡಿಗಳ ಮೇಲೂ ಕೂಡ ಈ ಆನೆಗಳು ದಾಳಿಯನ್ನು ಮಾಡಿಬಿಟ್ಟಿವೆ. ಅಲ್ಯಾರೋ ಒಂದಷ್ಟು ಪ್ರವಾಸಿಗರು ಕೂಡ ಇದ್ದರು ಅಂತ ಕಾಣುತ್ತೆ. ಅಲ್ಲಿ ಅವರು ಕೂಡ ಗಾಬರಿ ಆಗಿಬಿಡ್ತಾರೆ. ಒಬ್ರಿಗೆ ಯಾರಿಗೂ ಅದು ಅರಿವಾಗಲ್ಲ. ಯೂಶ್ವಲಾಗಿ ಮೈಸೂರಲ್ಲಿ ಈ ಆನೆಗಳು ನಡ್ಕೊಂಡು ಬರ್ತಾ ಇದ್ದರೆ ಜನ ಸುಮ್ಮನೆ ಪಕ್ಕದಲ್ಲಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಅಂದಾಜೇನಿರಲ್ಲ. ಈ ಆನೆ ಕೆರಳಿಬಿಟ್ಟಿದೆ, ಇಲ್ಲಿ ಕಂಜನ್ನು ಧನಂಜಯ ಇಬ್ಬರು ಓಡಾಡ್ಕೊಂಡು ಬರ್ತಾ ಇದ್ದಾರೆ, ಅಟ್ಟಾಡ್ಸ್ಕೊಂಡು ಬರ್ತಾ ಇದ್ದಾರೆ ಒಬ್ಬರನ್ನೊಬ್ಬರು, ಅದೇನಿಲ್ಲ ಇಲ್ಲಿ. ಅವ್ರು ಆರಾಮಾಗೇ ಇರ್ತಾರೆ. ಆದರೆ ಯಾವಾಗ ಈ ಬ್ಯಾರಿಕೇಡ್ಗಳೆಲ್ಲ ಇದಕ್ಕೆ ಇದು ಮುನ್ನುಗ್ಗಕ್ಕೆ ಶುರುವಾಯಿತೋ ಆಗೇನಾಗ್ಬಿಡುತ್ತೆ, ಜನಗಳಿಗೆ ಒಂದು ಹಂತ ಗಾಬರಿ ಶುರುವಾಗ್ಬಿಡುತ್ತೆ. ಆ ಮಾವುತನನ್ನು ನಾನು ಅಪ್ರಿಷಿಯೇಟ್ ಮಾಡಬೇಕು. ಕಾರಣ ಇಷ್ಟೇ ನೋಡಿ, ಆ ಮಾವುತ ಅಲ್ಲಿಂದನೂ ನೋಡ್ತಾ ಇದ್ದೀವಿ ನಾವು, ಬಹಳ ಟ್ರೈ ಮಾಡ್ತಾನೆ, ಏನಾದರೂ ಮಾಡಿ ನಾನು ಇದನ್ನು ನಿಯಂತ್ರಣ ತೊಗೋಬೇಕು ಅಂತೇಳಿ. ಆದರೆ ಅದು ಹೇಳಿ ಕೇಳಿ ಆನೆ ಅಂದರೆ ನಮಗೆ ಗೊತ್ತಾದ ಮಾಹಿತಿ ಪ್ರಕಾರ ಮದ ಏನು ಏರಿರಲಿಲ್ಲ ಅಂತ ಕಾಣುತ್ತೆ. ಮದ ಏನು ಹತ್ತಿರಲಿಲ್ಲ. ಈ ಮದವೇರಿದ ಆನೆಗಳ ಬಿಹೇವಿಯರ್ ಬೇರೆ ಥರ ಇರಬಹುದು. ಆದರೆ ಇಲ್ಲಿ ಏನೋ ಒಂದು ಕುಚೇಷ್ಟೆ, ಇಬ್ಬರ ನಡುವೆ ಏನೋ ಊಟ ಮಾಡಬೇಕಾದ್ರೆ ಒಂದು ಕುಚೇಷ್ಟೆ, ಅಣ್ಣ ತಮ್ಮದಿರಿಗೆ ಕಿತ್ತಾಡ್ಕೊಂಡ್ಬಿಡ್ತಾರಲ್ಲ, ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳಿದ್ದಾಗ ಅವನ ತಟ್ಟೆ ಇವನು ಎಳೆಯೋದು, ಇವನ ತಟ್ಟೆ ಅವನು ಎಳೆಯೋದು ಮಾಡಿದಾಗ ಕಿತ್ತಾಡ್ಕೊಳ್ತಾರಲ್ಲ, ಆ ಥರ. ಕೊನೆಗೆ ಆನೆಗಳನ್ನು ಒಳಗಡೆ ಕರ್ಕೊಂಡು ಹೋಗಿದ್ದಾನೆ ಮಾವುತ. ನಿನ್ನೆ ರಾತ್ರಿ ಅರಮನೆ ಮುಂಭಾಗದಲ್ಲಿ ಇಂಥ ಒಂದು ಆತಂಕಕಾರಿ ವಾತಾವರಣ ನಿರ್ಮಾಣವಾಗಿತ್ತು. ಕಳೆದ ಬಾರಿ ಶ್ರೀರಂಗಪಟ್ಟಣ ದಸರಾ, ಅಲ್ಲೊಂದು ದಸರಾ ನಡೆಯಿತು ಶ್ರೀರಂಗಪಟ್ಟಣದಲ್ಲಿ, ಅಲ್ಲೂ ಕೂಡ ಇಂಥದ್ದೇ ಒಂದು ದುರಂತ ನಡೆದಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವನ್ಯಜೀವಿ ತಜ್ಞರಾಗಿರ್ತಕ್ಕಂಥ ಜೋಸೆಫ್ ಹೂವರ್ ಅವರಿದ್ದಾರೆ. ಕ್ರೀಡಾ ಅಂಕಣಕಾರರು, ಕ್ರೀಡಾ ಬರಹಗಾರರು, ಕ್ರೀಡಾ ಪತ್ರಕರ್ತರು, ವನ್ಯಜೀವಿಗಳ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಸಕ್ರಿಯವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಜೋಸೆಫ್ ಹೂವರ್ ಅವರು. ಸರ್, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ಸರ್, ನಾವು ನೆನ್ನೆ ನೋಡ್ತಾ ಇದ್ವಿ, ಭಯ ಇಷ್ಟೇ, ದಸರಾ ಹತ್ತಿರ ಬಂತು. ದಸರಾದಲ್ಲಿ ಎಲ್ಲ ಆನೆಗಳನ್ನು ಒಂದು ಮೆರವಣಿಗೆ ಇರುತ್ತೆ, ಒಂದು ಆನೆ ಅಂಬಾರಿ ಹೊತ್ಕೊಂಡಿರುತ್ತೆ. ಹಾಗೇನಾದರೂ ಇಂಥ ಘಟನೆ ನಡೆದಿದ್ದರೆ ಏನಪ್ಪ ಗತಿ ಅಂತ
ಈ ಕಂಜನ್ ಮತ್ತು ಧನಂಜಯ ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಇವರಿಬ್ಬರೂ. ಅದೇನೋ ಊಟ ಮಾಡ್ತಿರ್ಬೇಕಾದ್ರೆ ಯಾರ್ಯಾರಿಗೋ ತಿವಿದ್ರಂತೆ. ಸರಿ ಆಯಿತು ನನ್ನೇ ತಿವಿತ್ಯಾ ಅಂಥೇಳಿ ಎಟ್ಟಾಡ್ಸ್ಕೊಂಡು ಬಂದಿರೋದು ಇದು. ಏನು ಸರ್ ಇದು ಆನೆಗಳ ಬಿಹೇವಿಯರ್ ಅಂತ ಬಂದಾಗ ಯಾಕೆ ಆಗುತ್ತೆ ಈ ಥರದ್ದು ಅಂತ? ಅಲ್ಲ, ಇಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಎರಡು ಒಟ್ಟಿಗೆ ಇಟ್ಟಿದ್ದಾರೆ. ಯೂಶ್ವಲಾಗಿ ಗಂಡಾನೆ ಪಕ್ಕ ಇಡಲ್ಲ, ದೂರ ಇಡ್ತಾರೆ. ಇಲ್ಲಿ ಏನೋ ಎಡ್ವರ್ಟ್ ಆಗಿ ಏನೋ ನೆಗ್ಲಿಜೆನ್ಸ್ ಇರ್ಬೋದು, ಬಟ್ ಎರಡು ಒಟ್ಟಿಗೆ ಇದ್ದಿದ್ದರಿಂದ ಗಲಾಟೆ ಆಗಿದೆ. ಬಟ್ ನಾವ್ ಯಾವತ್ತೂ ಜ್ಞಾಪಕ ಇಟ್ಕೋಬೇಕು, ಯಾರು ಅನಿಮಲ್ ಬಿಹೇವಿಯರ್ ನ ಯಾರು ಎಕ್ಸ್ಪರ್ಟ್ಗಳು ಇಲ್ಲ. ಯಾವ ಟೈಮ್ ಏನಾಗತ್ತೆ, ಯಾವ ಪ್ರಾಣಿ ಏನ್ ಮಾಡುತ್ತೆ, ನಮ್ ಬೆಕ್ಕ ಏನ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ದೊಡ್ಡ ಆನೆ ಈ ತರ ಆನೆ ಎಲಿಫೆಂಟ್ ಇದ್ದಾಗ ಇನ್ನ ಕಾಶಿಯಸ್ ಆಗಿರ್ಬೇಕು. ಇನ್ನೊಂದೇನಂದ್ರೆ ಈ ಅನಿಮಲ್ಸ್ಗೆ, ಈ ಎಲಿಫೆಂಟ್ಸ್ಗೆ ಎಷ್ಟು ಸ್ಟ್ರೆಸ್ ಲೆವೆಲ್ಸ್ ಇರತ್ತೆ ಅಂದ್ರೆ, ಒಂದ್ ಕಡೆ ಓಕೆ ಇವರು ದಸರಾಕ್ಕೆ ಪ್ರಿಪರೇಷನ್ ಒಳ್ಳೆ ಊಟ ಕೊಡ್ತಿದ್ದಾರೆ ಇದನ್ನ ಅಂದ್ಬಿಟ್ಟು, ಬಟ್ ಎಷ್ಟು ಮಟ್ಟಕ್ಕೆ ಇದಕ್ಕೆಲ್ಲ ಸೈಕಲಾಜಿಕಲಿ ಸ್ಟ್ರೆಸ್ ಆಗಿದೆ ಅಂದ್ರೆ, ಇದನ್ನ ಕೂಡ ಹಾಕಿ ಚೈನ್ ಹಾಕಿ ಕಟ್ ಹಾಕ್ದಾಗ ಎಲ್ಲರೂ ನಮ್ನ ಒಂದ್ ರೂಮ್ಗೆ ಹಾಕ್ಬಿಟ್ರೆ ನಮ್ಗೆ ಹಿಂಗ ಅನ್ಸ್ತದೆ, ಒಂದ್ 3 ಅವರ್ ರೂಮ್ ಅಲ್ಲಿ ಯಾರ ಕಟ್ ಹಾಕ್ಬಿಟ್ರೆ ಚಿಡ್ದೋಗುತ್ತೆ. ಈ ಅನಿಮಲ್ಸ್ ಓವರ್ ದ ಇಯರ್ಸ್ ಆಗಿದೆ. ಕ್ಯಾಂಪ್ ಅಲ್ಲಿ ನೀವ್ ನೋಡಿದ್ರೆ ಎಲ್ಲೆಲ್ಲಿ ಎಲಿಫೆಂಟ್ ಕ್ಯಾಂಪ್ ಇದೆಯೋ ಅಲ್ಲಿ ನೋಡಿದ್ರೆ ಪಾಪ ಪ್ರಾಣಿಗಳಿಗೆ ಜಾಗನೇ ಇಲ್ಲ, ಅದಷ್ಟು ಅನುಕೂಲ ಇಲ್ಲ ಅವ್ರಿಗೆ, ಲಾಜಿಸ್ಟಿಕ್ ಮೆಡಿಕಲ್ ಫೆಸಿಲಿಟೀಸ್ ಇಲ್ಲ. ಸೊ ನೀವು ಆ ಕ್ಯಾಂಪ್ ಇಂದ ಈ ಆನೆಗಳು ತರ್ತೀರಾ ದಸರಕ್ಕೆ, ನಮ್ಮ ಅಂಬಾರಿ ಈ ಸತಿ ಅಭಿಮನ್ಯು ಅಂದ್ಬಿಟ್ಟು. ಸೊ ಇದು ಓವರ್ ದ ಪೀರಿಯಡ್ ಏನಾಗತ್ತೆ ಅಂದ್ರೆ ಸ್ಟ್ರೆಸ್ ಲೆವೆಲ್ಸ್ ಹಾಗೆ ಆಗತ್ತೆ, ಎಲ್ಲೋ ಒಂದ್ ಕಡೆ ಕೋಪ ತೋರ್ಸತ್ತೆ. ಇದು ಪುನಃ ಒಂದು ಆಟ ಸಣ್ಣ ಇದಾಗಿದೆ. ಬಟ್ ನೀವ್ ಹೇಳ್ದಂಗೆ ಅಕಸ್ಮಾತ್ ಆ ಆನೆಗಳು ಸ್ವಲ್ಪ ಈ ಕೇರಳವಾಗ ಆಗತ್ತೆ, ನೀವ್ ನೋಡಿರ್ಬೋದು. ಕೇರಳ ಅಂತೂ ರೆಗ್ಯುಲರ್ ಆಗಿ ಆಗ್ತಿರತ್ತೆ. ಅದು ಏನೋ ಫೆಸ್ಟಿವಲ್ ತರ್ತಾರೆ, ಆನೆಗಳು ತೊಂದರೆ ಆಗತ್ತೆ ಸ್ಟ್ರೆಸ್ ಲೆವೆಲ್ಸ್ ಇಂದ, ಅದು ಯಾರಿಗೂ ಅಲ್ಲಿ ಇರೋ ಜನಕ್ಕೆಲ್ಲ ಅಟ್ಯಾಕ್ ಮಾಡ್ಬಿಡುತ್ತೆ ದೇವಸ್ಥಾನದೊಳಗೆ. ಅದೇ ತರ ಇಲ್ಲಿ ಏನಾದ್ರು ಅಕಸ್ಮಾತ್ ನಮ್ ದೇವರದಿಂದ ಇದು ಆಗ್ಬಾರ್ದು, ಅಕಸ್ಮಾತ್ ಏನಾದ್ರು ಆಗ್ಬಿಟ್ರೆ ಎಷ್ಟು ಅಪಾಯ ಆಗತ್ತೆ. ಸೊ ಆರ್ ವಿ ಪ್ರಿಪೇರ್ಡ್ ಫಾರ್ ದಟ್, ಮೆಂಟಲಿ ಫಿಸಿಕಲಿ ಆರ್ ವಿ ಪ್ರಿಪೇರ್ಡ್ ಫಾರ್ ದಟ್. ಸೊ ಎಲ್ಲ ನಾನು ಹೇಳೋದೆ ಅಂದ್ರೆ ಅವ್ರಿಗೆ, ಈಗ ಎಷ್ಟೋ ಜನ ಈಗ ನೋಡ್ಕೊಂಡ್ ಬಂದಿದ್ದಾರೆ ಎಷ್ಟು ಲೆವೆಲ್ ನಮ್ಮ ಆನೆಗಳಿಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು. ಕೆಲವರು ಆಲ್ರೆಡಿ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಏನ್ ಮಾಡ್ಬೇಕು ಇದಕ್ಕೆ ಎಲ್ಲಕ್ಕೂ ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಬಂದಿದೆ. ಎಲ್ಲ ಒಂದ್ ಕಡೆ ಎಷ್ಟು ಟ್ರೆಡಿಷನ್ ನಮ್ಮ ಕಲ್ಚರ್ ಇದಕ್ಕೆ ನಾವ್ ಮಾಡ್ಕೊಂಡು ಹೋಗ್ಬೇಕು, ಹೆರಿಟೇಜ್ ಇವೆಂಟ್ ಅಂದ್ಬಿಟ್ಟು ಎಲ್ಲ ಒಂದ್ ಕಡೆ ಈಗ ನಾವು ಮಾಡರ್ನ್ ವರ್ಲ್ಡ್ ಒಳಗೆ ಎಷ್ಟೋ ತರ ನಾವು ಮಾರ್ಸ್ಗೆ ಹೋಗ್ಬಿಟ್ಟಿದೀವಿ, ಮೂನ್ಗೆಲ್ಲ ಹೋಗಿದೀವಿ. ನಮ್ಮ ಆನೆಗಳು ಎಲ್ಲಿತ್ತೋ ಅಲ್ಲೇ ಇದೆ ಈಗ್ಲೂ, ಅದಕ್ಕೆ ನಾವ್ ಏನೋ ಪ್ರಯತ್ನ ಮಾಡಿಲ್ಲ. ನಾವ್ ಇಷ್ಟೆಲ್ಲ ಹೇಳ್ತೀವಲ್ಲ, ಬೇಜಾರು ವಿಷಯನ ಇದು ಹೇಳ್ಬೇಕಂದ್ರೆ, ಇಷ್ಟು ವರ್ಷಗಳಿಂದ ನಾವು ದಸರಾಕ್ಕೆ ಈ ಆನೆಗಳನ್ನ ಉಪಯೋಗಿಸ್ತಿದೀವಿ. ನಾವು ಆ ಆನೆಗಳಿಗೆ ಏನಿದೆ, ಏನ್ ತರ ಫೆಸಿಲಿಟಿ ಕೊಟ್ಟಿದ್ದಾರೆ ಎಲಿಫೆಂಟ್ ಕ್ಯಾಂಪ್ಸ್ ಒಳಗೆ ಯಾರು ಯೋಚಿಸಿದಾರ? ಅಲ್ಲಿ ನೀವು ಹೋದ್ರೆ ನೀವು ಬೇಜಾರ್ ಮಾಡ್ಕೊತೀರಿ, ಯಾಕೆ ಈ ತರ ನಮ್ಮ ಆನೆಗಳು ತೊಂದರೆ ಕೊಟ್ಟಿರ್ತಾರೆ ಅಂದ್ಬಿಟ್ಟು. ಮೆಡಿಕಲ್ ಫೆಸಿಲಿಟಿ ಇಲ್ಲ, ಎಕ್ಸ್ರೇ ಫೆಸಿಲಿಟಿ ಇಲ್ಲ, CT ಸ್ಕ್ಯಾನರ್ ಇಲ್ಲ. ಅದೆಲ್ಲ ನೋಡಿದ್ರೆ ಇಷ್ಟು ವರ್ಷ ನಮ್ಗೆ ಬೇಕಾ? ನಾನು ಹೇಳೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ, ದಯವಿಟ್ಟು ಇದು ನಮ್ ಪ್ರಾಣಿ, ಇದು ನಮ್ಮ ನ್ಯಾಷನಲ್ ಅನಿಮಲ್, ಅದನ್ನು ನೋಡ್ಕೊಳ್ಳಿ. ನೀವು ಬೇರೆ ಸಂಬಳ ತಗೊಂಡಿಲ್ಲ ಆರಾಮಾಗಿ ಕೂತ್ಕೊಂಡ್ರೆ ಬೆಂಗಳೂರು ಅರಣ್ಯ ಭವನ ನಡೆಯಲ್ಲ. ಏನೇನಲ್ಲಿ ತೊಂದ್ರೆ ಇದೆ, ಮಾವುತರಿಗೆ ಏನ್ ತೊಂದ್ರೆ ಇದೆ, ಕಾವಡಿಗಳಿಗೆ ಏನ್ ತೊಂದ್ರೆ ಇದೆ, ಅಲ್ಲಿ ಇರೋ ಪೊಸಿಷನ್ ಏನ್ ತೊಂದ್ರೆ, ಇದೆಲ್ಲ ಅಸೆಸ್ ಮಾಡ್ಬೇಕು. ಈ ಇದೇ ಪ್ರಾಣಿಗಳಲ್ಲಿ ಇಟ್ಟು ಅದಕ್ಕೆ ಇಷ್ಟೆಲ್ಲ ಸ್ಟ್ರೆಸ್ ಮಾಡಿದ್ಮೇಲೆ ಎಲ್ಲೋ ಒಂದ್ ಕಡೆ ಕೋಪದಿಂದ ನಾವು ಎಗರಾಡ್ತೀವಿ, ಕೋಪ ಬಂದಾಗ ಎಗರಾಡ್ತೀವಿ. ಸ್ಟ್ರೆಸ್ ಇದರಿಂದ ಬಿಹೇವಿಯರ್ ಹಾಗೆ ಆಗತ್ತೆ. ಸೊ ಇದಾಗಿದೆ ಒಂದು ಇನ್ಸಿಡೆಂಟ್. ಬಟ್ ದಯವಿಟ್ಟು ನಾವು ದೇವರಿಗೆ ಈಗಲೂ ಬೇಡ್ಕೋತೀವಿ, ಇದು ಈ ತರ ಏನಾದ್ರು ಅಪಾಯ ಆಗ್ಬಾರ್ದು. ಯಾಕಂದ್ರೆ ಅದು ಏನಾದ್ರು ನೆನ್ನೆ ಸೀರಿಯಸ್ ಆಗಿದ್ದಿದ್ರೆ ಗಲಾಟೆ ಒಳಗೆ ಅದನ್ನ ಆ ಆನೆ ಸಾಯಿಸ್ಬಿಡ್ಬೋದಾಯ್ತು. ಲಕಿಲಿ ಆ ಎಲಿಫೆಂಟ್ ಓಡೋಗ್ಬಿಡ್ತು. ಇಲ್ಲದ್ರೆ ಫೈಟ್ ಒಳಗೆ ಏನಾಗುತ್ತೆ ಅಂದ್ರೆ ಕೊಂಬಾಕಿ ಚುಚ್ಬಿಡತ್ತೆ, ಬ್ಲೀಡಿಂಗ್ ಆಗತ್ತೆ, ಇನ್ಫೆಕ್ಷನ್ ಆಗಿ ಸೆಪ್ಟಿಸಿಮೆ ಆಗಿ ಆನೆಗಳು ಸಾಯತ್ತೆ. ಸೊ ಇದೆಲ್ಲ ಸ್ವಲ್ಪ ಸೀರಿಯಸ್ ಆಗಿ ಅಲ್ಲಿ ಯಾರು DFO ಇದ್ರು ಇನ್ ಚಾರ್ಜ್ ಆಫ್ ದಿಸ್ ಇವೆಂಟ್, ಅವ್ರು ಇದೆಲ್ಲ ಸೀರಿಯಸ್ ಆಗಿ ತಗೋಬೇಕು. ಎಲ್ಲೋ ಒಂದ್ ಕಡೆ ಕಾವಡಿ ಮಿಸ್ಟೇಕ್, ಮಹೋತ್ರ ಮಿಸ್ಟೇಕ್ ಅಂತ ಬ್ಲೇಮ್ ಮಾಡೋದಕ್ಕಿಂತ ಇದೆಲ್ಲ ಪ್ರೊಸೀಜರ್ಸ್ ಇದೆ, ಮ್ಯಾನೇಜ್ಮೆಂಟ್ ಚಾರ್ಟ್ ಇದೆ. ನಾವಿಲ್ಲಿ ಈ ಆನೆಗಳ ಬಳಕೆ ಅನ್ನೋ ಒಂದು ವಿಚಾರ ಮಾತನಾಡ್ತಾ ಇದ್ದಂತೆ ಏನಾಗ್ಬಿಡುತ್ತೆ, ಆ್ಯಸ್ ಇಫ್ ವಿ ಆರ್ ಅಗೇನ್ಸ್ಟ್ ದಸರಾ, ನಾವು ದಸರಾಗೇನೋ ವಿರೋಧ ಮಾಡ್ತಾ ಇದ್ದೀವಿ, ವೈಭವಕ್ಕೇನೋ ವಿರೋಧ ಮಾಡ್ತಾ ಇದ್ದೀವಿ ಅಂತ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗಿಬಿಡುತ್ತೆ ಸರ್. ನಾವ್ಯಾರು ದಸರಾ ಹಬ್ಬದ್ದಾಗಲಿ ಆ ಸಾಂಸ್ಕೃತಿಕ ವೈಭವದ್ದಾಗಲಿ ಯಾರೂ ಕೂಡ ವಿರೋಧ ಇಲ್ಲ.
ನಾಡ ದೇವತೆಗೆ ಪೂರ್ತಿ ಗೌರವದೊಂದಿಗೆನೆ ನಮ್ಮ ಕನಸನ್ನೇನು ಅಂದರೆ ನೋಡಿ ಸರ್, ಇತ್ತೀಚೆಗೆ ನಾವು ಗಮನಿಸಿದ್ದೀವಿ ವನ್ಯಜೀವಿ ಸಂರಕ್ಷಣಾ ವಲಯ, ವನ್ಯಜೀವಿ ಸಂರಕ್ಷಣಾ ಕಾಡು, ಇವೆಲ್ಲ ನಾವು ಮಾಡ್ಕೊಂಡು ಬರ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ವನ್ಯಜೀವಿಗಳ ಸಂತತಿ ಹೆಚ್ಚಾಗಲಿ, ಉಳಿಯಲಿ, ಅವು ಸ್ವೇಚ್ಛೆಯಾಗಿ ಸ್ವಚ್ಛಂದವಾಗಿ ಓಡಾಡ್ಕೊಂಡು ನಾವು ಇರಲಿ ಅನ್ನೋ ಒಂದು ಕಾನ್ಸೆಪ್ಟು. ಸರ್ಕಸ್ಗಳಲ್ಲಿ ಪ್ರಾಣಿಗಳ ಬಳಕೆ ನಿಷೇಧ ಮಾಡಿದ್ದೀವಿ, ಕಾರಣ ಇಷ್ಟೇ, ಅವುಗಳಿಗೆ ಹಿಂಸೆ ಕೊಡ್ತಾರಲ್ಲಿ, ಹಾರು ಅಂತಾರೆ, ಎಗರು ಅಂತಾರೆ, ಪಲ್ಟಿ ಹೊಡಿ ಅಂತಾರೆ. ಯಾಕಿದು ಈ ಶಿಕ್ಷೆಗಳು? ಮತ್ತು ಝೂ ಕೂಡ ಅಷ್ಟೇ ಸರ್, ನಾವು ಝೂ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದರೂ ಕೂಡ ಜೀವಮಾನ ಪೂರ್ತಿ ಸರ್, ಜೀವಮಾನ ಪೂರ್ತಿ ಜೀವಾವಧಿ ಶಿಕ್ಷೆ ಮಾಡದ ತಪ್ಪಿಗೆ ಪ್ರಾಣಿಗಳು ಅನುಭವಿಸ್ತವೆ ಸರ್. ಲೈಫ್ ಇಂಪ್ರಿಸನ್ಮೆಂಟ್ ಅವುಗಳಿಗೆ. ಕೆಲವು ಸಿಂಹಗಳು ನೋಡಿದ್ದೀವಿ ಆ ಗೋಡೆಗೆ ತಲೆ ಹಾಕೊಂಡು ನಿಂತಿರ್ತವೆ ಸರ್. ಅಂದರೆ ಎಲ್ಲೋ ಇದ್ದಂಥವ್ರು ನಮ್ಗೆ ಯಾರಿಗೋ ಜನ ತೋರಿಸ್ಬೇಕು, ಮಕ್ಳಿಗೆ ತೋರಿಸ್ಬೇಕು, ದೊಡ್ಡವ್ರು ನೋಡಬೇಕು, ಸಿಂಹ ನೋಡು, ಬಾಲ ನೋಡು, ಹಲ್ಲು ನೋಡು, ಮೀಸೆ ನೋಡು ಅಂತ ನಾವು ಎಕ್ಸ್ಪ್ಲೈನ್ ಮಾಡೋ ಸಲುವಾಗಿ ಆ ಜೀವಿಯ ಜೀವಿತಾವಧಿಯನ್ನು ಅರ್ಧ ಕೆಜಿನ 1 ಕೆಜಿನ ಮಾಂಸ ಎಸೆಯೋದು, ಅಲ್ಲೇ ಸಾಕ್ಕೊಳ್ಳೋದು ಅವ್ರನ್ನ. ಸೊ ಇದು ತಪ್ಪಬೇಕು ಅಂತ ನೀವಾಗಲೇ ಹೇಳ್ತಾ ಇದ್ರಿ. ಒಂದು ರೀತಿಯಲ್ಲಿ ಇದನ್ನು ಮೆಕ್ಯಾನಿಕಲ್ ಎಲಿಫೆಂಟ್ ಆಗಲೇ ಬಂದಿವೆ ಅಂಥೇಳಿ, ನಾವು ರೋಬೋ ಕಾಲದಲ್ಲಿದ್ದೀವಿ, AI ಕಾಲದಲ್ಲಿದ್ದೀವಿ. ಆನೆಯ ಒಂದು ರೋಬೋನ ಇಟ್ಕೊಂಡು ಬೇಕಾದರೂ ನಾವು ಮಾಡಬಹುದು, ತಪ್ಪೇನಿಲ್ಲ ಅಂತ ನಾವು ಪ್ರಾಣಿ ಹಿಂಸೆ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ. ಇದು ಸಾಧ್ಯನೇ ಇಲ್ವಾ ಅಂತ ಸರ್ ಒಂದು ಕ್ವಶನ್. ಸರ್ ಧಾರಾಳವಾಗಿ ಮಾಡ್ಬೋದು. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಇದೆ ನಗರ ಒಳಗೆ. ಅವರು ಎಷ್ಟೋ ವರ್ಷಗಳಿಂದ ಒಂದು ಸ್ಟಫ್ಡ್ ಎಲಿಫೆಂಟ್ ಒಂಥರ ಮೆಕ್ಯಾನಿಕಲ್ ಎಲಿಫೆಂಟ್ ನಿಲ್ಲಿಸಿದ್ದಾರೆ. ಈ ಕೆಲವು ಬೇರೆ ಕಡೆ ಎಲ್ಲ ಏನಾಗತ್ತೆ, ಅವ್ರವ್ರು ಆನೆಗಳು ಇಟ್ಟಿರ್ತಾರೆ. ನೀವು ತುಮಕೂರು ಆಶ್ರಮಕ್ಕೆ ಹೋಗಿ, ದಾವಣಗೆರೆಗೆ ಹೋಗಿ, ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಅಥವಾ ನಮ್ಮ ಶ್ರೀ ರವಿಶಂಕರ್ ಆಶ್ರಮಕ್ಕೆ ಹೋಗಿ, ಈ ತರ ಕಡೆ ಎಲ್ಲ ಆನೆಗಳು ಇಟ್ಟಿದ್ದಾರೆ. ಎಲ್ಲ ಕಡೆನೂ ಅವ್ರವ್ರು ಸ್ವಂತ ಆನೆಗಳು ಇಟ್ಟಿದ್ದಾರೆ. ಅದಕ್ಕೆ ಏನ್ ಫೆಸಿಲಿಟಿ ಕೊಟ್ಟಿದ್ದಾರೆ? ಸೊ ಅಲ್ಲಿಗೂ ಇವರು ಈಗ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಒಳಗೆ ದೇ ಗಿವನ್ ಅ ಗ್ರೇಟ್ ಎಕ್ಸಾಂಪಲ್. ಆಮೇಲೆ ಈಗ ಏನಾಗ್ತಿದೆ ಅಂದ್ರೆ ಕೇರಳ ಒಳಗೆ ಎಷ್ಟೆಷ್ಟು ಗಲಾಟೆಗಳಾಗಿ ಕೇರಳ ಒಳಗೂ ಜನ ಯೋಚಿಸಿ ಇಲ್ಲ ನಾವು ಮೆಕ್ಯಾನಿಕಲ್ ಎಲಿಫೆಂಟ್ಸ್ ಮಾಡ್ಬೇಕು ಅಂದ್ಬಿಟ್ಟು ಅದು ಒಂದು ಪ್ರೋಸೆಸ್ ಆಗಿದೆ. ನೀವ್ ಹೇಳ್ದಂಗೆ ರೋಬೋ ಏಜ್ ಏಜ್ ಒಳಗಿದೀವಿ, ಇದೇನ್ ಮಾಡೋದು ದೊಡ್ಡ ತಪ್ಪಲ್ಲ. ಎಸ್, ಕಲ್ಚರ್ ನಾವೆಲ್ಲ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ದಟ್. ಟ್ರೆಡಿಷನ್ ಗೆ ನಾವು ಇದ್ ಮಾಡ್ಲೇಬೇಕು, ಮಾಡ್ಲೇಬೇಕು. ಬಟ್ ವಿ ಹ್ಯಾವ್ ಟು ಮೂವ್ ಆನ್. ನಾವ್ ಆಸ್ ಅ ಹ್ಯೂಮನ್ ಸ್ಪೀಶೀಸ್ ನಾವು ಇಷ್ಟು ಸ್ಮಾರ್ಟ್ ಆಗಿದ್ದೀವಿ. ಗಾಡ್ ಹಸ್ ಗಿವನ್ us ಆಲ್ ದ ಫೆಸಿಲಿಟಿ, ಇಂಟೆಲಿಜೆನ್ಸ್, ಕಾಮನ್ ಸೆನ್ಸ್ ಎಲ್ಲ ಕೊಟ್ಟಿದ್ಮೇಲೆ ಇದನ್ನ ನೋಡ್ಬೇಕು. ಯಾಕಂದ್ರೆ ಒಂದು ನಾವು ಹಾಣೆನ ವಿ ರೆವರ್ ಏಟಿಯಾಗಿ ದೇವರಾಗಿ ಕಾಣ್ತೀವಿ ನಾವು. ಈ ಗಣೇಶ ಫೆಸ್ಟಿವಲ್ ಬಂದಾಗ ನಿಮ್ಗೆ ಗೊತ್ತು ಎಷ್ಟು ಮಟ್ಟಕ್ಕೆ ಜನ ಗಣೇಶನ್ ಪೂಜೆ ಮಾಡೋದು. ಬಟ್ ಅದೇ ಗಣೇಶಕ್ಕೆ ನಾವ್ ಎಷ್ಟು ತೊಂದರೆ ಕೊಡ್ತಿದೀವಿ, ಕರೆಕ್ಟ್, ಅದ್ರ ಜಾಗನ ಹಾಳು ಮಾಡ್ಕೊಂಡ್ ಬಂದಿದೀವಿ, ಫಾರೆಸ್ಟ್ ನ. ಈಗ ನಾವ್ ಹೇಳೋದು ಈಗ ಅಟ್ಲೀಸ್ಟ್ ಇನ್ ದ ಫ್ಯೂಚರ್ ನಾವು ಕಲ್ಚರ್ ಚೇಂಜ್ ಮಾಡ್ಬೇಕು. ಈಗ ಮುಂಚೆ ಎಲ್ಲ ನಾವು ಮೊಬೈಲ್ ಇರ್ಲಿಲ್ಲ, ಅವಾಗ ಫೋನ್ ಒಳಗಿದ್ವಿ. ಈಗ ಮೊಬೈಲ್ ಬಂದಿದೆ, ಮೊಬೈಲ್ ಒಳಗೆ ಏನು ಸ್ಮಾರ್ಟೆಸ್ಟ್ ಬಂದಿದೆ. So we are moving. ಅದೇ ತರ we should see that. Now we are not against this tradition. Correct. Madly, but we can have other options. Correct. So that is what we would love to see this country develop. ಯಾಕಂದ್ರೆ ಇಂಡಿಯಾ ನಮ್ಗೆ ಕರ್ನಾಟಕ ಒಂದು ಈ ತರ ಕಲ್ಚರಲ್ ಇವೆಂಟ್ ಇದ್ದಾಗ ನಮ್ಗೆಲ್ಲ ಬಹಳ ಹೆಮ್ಮೆ. ಹೌದು, ನಾವೇ ಮಾಡೋದು, ಈ ತರ ಯಾರು ಮಾಡಲ್ಲ. ಬಟ್ we have to move on. Okay. So that this time has come. Okay. Thank you ಜೋಸೆಫ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ವನ್ಯಜೀವಿ ಸಂರಕ್ಷಕರಾಗಿರ್ತಕ್ಕಂತಹ ಆನೆ ಬಾಬು ಅವರಿದ್ದಾರೆ. ಅವ್ರ ಹೆಸರು ಜೊತೆನೇ ಆನೆ ಅಂತ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಆನೆಗಳ ಒಡನಾಟವನ್ನು, ಆನೆಗಳ ಬದುಕನ್ನು ಅವರು ಬಲ್ಲರು ಅಂತ ಹೇಳಿ. ಸ್ವಾಗತ ಆನೆ ಬಾಬು ಅವರೇ ನಿಮಗೆ. ನಮಸ್ಕಾರ ಸರ್, ಹೇಳಿ. ಏನಿದು ಕಂಜೆಂದು ಧನಂಜಯಂದು ಏನು ಕಿತ್ತಾಟ್ಕೊಂಡ್ಬಿಟ್ಟಿದಾರಲ್ಲ ಇಬ್ರು ಅಂತ? ಸರ್, ಅದಕ್ಕೆ ನೀವು ಬೆಳಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತೀರಾ, ಬಿಸಿಲಲ್ಲಿ ಕರ್ಕೊಂಡ್ಬರ್ತೀರಾ, ನೀರು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತೀರಾ. ಅದಕ್ಕೆ ಕೈ ಎಣ್ಣೆ ಹಚ್ಬೇಕು, ತಲೆಗೆ ಕಾಲಿಗೆ ಬೇವಿನ ಎಣ್ಣೆ ಹಚ್ಬೇಕು. ಅದಕ್ಕೆ ತಂಪಾದ ಪದಾರ್ಥ ಕೊಡ್ಬೇಕು. ನೀವು ಗೋಧಿ ಕೊಡ್ತೀರಾ, ಅಲ್ಲಿ ಈಟಿನ ಪದಾರ್ಥ ಗೋಧಿ ಕೊಡ್ತೀರಾ, ಅದಕ್ಕೆ ಬೆಣ್ಣೆ ಕೊಡೋದಿಲ್ಲ. ಅದು 1 kg ಬೆಣ್ಣೆ ತಂದ್ರೆ 14 ಆನೆಗೂ ಹೆಸರು ಬರೀತೀರಾ. 1 kg ಬೆಣ್ಣೆ ಯಾವ ಮೂಲೆಗೆ ಸರ್? ಒಂದ್ ಆನೆಗೆ 14 ಆನೆಗೆ 14 ಆನೆಗೆ 1 kg ಬೆಣ್ಣೆನ ಒಂದೊಂದ್ ದಿವಸ ಒಂದೊಂದ್ ಆನೆಗೆ ಹಾಕ್ತಾರೆ ಇವರು. ಅದಕ್ಕೋಸ್ಕರನೇ ರಂಗರಾಜನ್ನ ಇವ್ರು ಕರ್ಕೊಂಬಂದು ಇಟ್ಕೊಂಡಿರೋದು. KMF ಇಂದ ಯಾಕೆ ಬೆಣ್ಣೆ ತಗೊಳ್ಳೋದಿಲ್ಲ ಇವರು? ಒಂದು. ಎರಡನೇದು ಸರ್, ಇವರು ಆನೆನ ಇವರೇ ಸೆಲೆಕ್ಷನ್ ಮಾಡಿರ್ತಾರೆ. DCF ಇವರು ನೋಡಿ ಸಕಲೇಶ್ಪುರದಲ್ಲಿ ಇದ್ರು, ಮರಗಳನ್ನ 128 ಮರ ಹೊಡೆದ್ಬಿಟ್ಟು ಅಲ್ಲಿ ಸಿಗಾಕೊಂಡು ರಜೆ ಆದ್ಮೇಲೆ ಬಂದು ಇಲ್ಲಿಂದ ಪ್ರಮೋಷನ್ ಆಗಿ ಬಂದಿರೋದು. ಇವ್ರಿಗೆ ಆನೆ ಬಗ್ಗೆ ಏನು ಗೊತ್ತಿಲ್ಲ, ವನ್ಯಜೀವಿಗಳ ಬಗ್ಗೆ ಏನು ಗೊತ್ತಿಲ್ಲ ಇವ್ರಿಗೆ.
ಅಂತವ್ರನ್ನ ತಂದಿಲ್ಲಿ ಕುಣಿಸಿದ್ದಾರೆ. ಯಾರು ಮಾವತರು ಇವ್ರಿಗೆ ಸಲಾಮ್ ಹೊಡಿತಾರೆ ಡಾಕ್ಟರ್ಗಳಿಗೆ, DFOಗಳಿಗೆ, ಅಂತ ಆನೆನ ಇವ್ರು ಸೆಲೆಕ್ಷನ್ ಮಾಡ್ಕೊಂಡ್ ತಗೊಂಡ್ಬರ್ತಾರೆ ಸರ್. ಎರಡನೇದು ಇಲ್ಲಿ ಬಂದ್ಮೇಲೆ ಒಂದೊಂದಾಗಿ ಹಿಂದ್ಗಡೆ ಆನೆ ಕಳಿಸ್ತಾರೆ ಹೊರತು ಮೂರ್ ಆನೆ ಸಾಲ ಆನೆ ಅಂತ ಕಳಿಸ್ಬೇಕು, ಇವ್ರು ಕಳ್ಸೋದಿಲ್ಲ. ಎರಡನೇದಾಗಿ ಟ್ರಾಂಕ್ಲೈಸ್ ಗನ್ ಇರೋದಿಲ್ಲ. ಡಾಕ್ಟರ್ ಇದ್ದಾರೆ, ಡಾಕ್ಟರ್ ದೊಣ್ಣೆ ಹಿಡ್ಕೊಂಡ್ ಮಾಡ್ತಾರೆ. ಟ್ರಾಂಕ್ಲೈಸ್ ಗನ್ ಅವ್ರ ಹತ್ರ ಇಲ್ಲ, ಸಿಂಗಲ್ ಬ್ಯಾರಲ್ ಗನ್ ಇಲ್ಲ ಅವ್ರ ಹತ್ರ. ಇವ್ರ ಹತ್ರ ಔಷಧಿ ಇಲ್ಲ, ಮೊದ್ಲು ಗಲ್ಲೆಯಲ್ಲಿ ತರ್ತಾರೆ ಸರ್. ಓಕೆ, ಹೇಳಿ ಸರ್. ಈ ಟ್ರ್ಯಾಂಕ್ವಿಲೈಸರ್ ಅಂತ ನೀವು ಹೇಳಿದ್ರಲ್ಲ, ಈಗ ಆನೆಗಳನ್ನ ಕೆಡ್ಡಕ್ಕೆ ಪುಂಡಾನೆಗಳನ್ನ ಹಿಡಿಯೋದಕ್ಕೆ ಸಾಕಷ್ಟು ಆನೆಗಳ ಜೊತೆಲಿ ಹೋಗಿ ಇದೆಲ್ಲ ಬಳಸ್ಕೊಳ್ತಾರೆ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ತೊಂದರೆ ಅಂತ ಹೇಳ್ತಾರೆ. ಅನೇಕ ಬಾರಿ ಟ್ರ್ಯಾಂಕ್ವಿಲೈಸರ್ ಇರೋದೂ ಇಲ್ಲ ಅಂತ. ಆಪರೇಷನ್ ಮಾಡುವಾಗ ಜ್ಞಾನ ತಪ್ಪಿಸ್ತಾರೆ. ಅದೇ ಔಷಧಿ ಹೊಡಿ ಜಲಜನ್. ಜಲಜನ್ ಹೊಡಿಬೋದಲ್ಲ ಸರ್ ನೀವು ಮೊದ್ಲೇ ಫಸ್ಟೇ. ಹಂಗ ಜಲಜನ್ ಹೊಡೆದ್ಬಿಟ್ಟೆ ಅಲ್ಲ ಸರ್ ಅರ್ಜುನ ಆನೆಗೆ ಸಾಯಿಸಿದ್ದು ಡಾಕ್ಟರ್ ರಮೇಶ್. ಇವೆಲ್ಲ ಇದೆ. ನಾವ್ ಹೇಳಕ್ ಹೋದ್ರೆ ಇವ್ರಿಗೆ ನಿಷ್ಠುರ ಆಗುತ್ತೆ, ಇವ್ರಿಗೆ ತೊಂದರೆ ಆಗುತ್ತೆ, ಬೇಸರ ಆಗುತ್ತೆ ಇವ್ರಿಗೆ. ಅಲ್ಲ ಈಗ ನೀವ್ ಹೇಳದ್ ಆನೆ ಬಾಬು ಅವ್ರೆ, ಈಗ ಆಗ್ಲೇ ಹೇಳ್ತಾ ಇದ್ರಿ ಎಷ್ಟು 14 kg ಬೆಣ್ಣೆ ತರ್ತಾರ ಇವರು, ಇಲ್ಲ 14 ಆನೆಗೆ 1 kg ಬೆಣ್ಣೆ ತಂದ್ಬಿಟ್ಟು ಎಲ್ರಿಗೂ ಎಲ್ಲ ಆನೆಗೂ ಕೊಡೋದಾ ಇವರು ಅಂತ? ಸರ್ ದಿವಸ ಒಂದೊಂದು ಆನೆ ಕೊಡ್ತಾರೆ. ಒಂದ್ ದಿವಸ ಅಭಿಮನ್ಯು, ಒಂದ್ ದಿವಸ ಭೀಮಾ ಆನೆಗೆ, ಒಂದ್ ದಿವಸ ಕಂಚನ ಆನೆಗೆ, ಈ ತರ ಎಲ್ಲಾ ಆನೆಗೂ ಕೊಡ್ತಾರೆ ಒಂದೊಂದ್ ದಿವಸ. ಒಂದೇ ದಿವಸ 14 kg ಬೆಣ್ಣೆ ಎಲ್ಲೂ ತಂದಿರ ಸರ್ ಇವರು. ಅಂದ್ರೆ ಒಂದ್ ಆನೆಗೆ ಒಂದ್ ದಿನಕ್ಕೆ 1 kg ಬೆಣ್ಣೆ ತಿನ್ನಿಸ್ಬೇಕು ಅಂತಾನ ಅದು? ಹೌದು ಸರ್. ನೀವು ಈಟ್ ಪದಾರ್ಥ ಕೊಡ್ತೀರಾ, ಗೋಧಿ ಕೊಡ್ತಿದ್ದೀರಲ್ಲ ಸರ್ ಅಲ್ಲಿ ನೀವು ತಿನ್ನಕ್ಕೆ. ಗೋಧಿ ಕೊಡ್ತೀರಾ, ತೆಂಗಿನಕಾಯಿ ಕೊಡ್ತೀರಾ, ಒಣಗಿದ ಭತ್ತ ಕೊಡ್ತೀರಾ, ಅದು ಈಟಲ್ವೇ ಸರ್? ನಿಜ ಸರ್. ಇವು ಪುಷ್ಟಿಕ ಆಹಾರ ಅಂತ ಕೊಡ್ತಾರೆ. ಅದು ಆನೆ ತಿಂದಿ ಲದ್ದಿ ಹಾಕಿದ್ಮೇಲೆ ನೋಡಿ ಯಾವ್ದು ಅರ್ಗಿರೋದಿಲ್ಲ, ಇದ್ರ ಎಲ್ಲ ಯಾವ್ದು ಕರಗಿರೋದಿಲ್ಲ, ಹಾಗೆ ಆಸ್ ಇಟ್ ಈಸ್ ಬೀಳುತ್ತೆ ಆಚೆಗೆ. ಅಲ್ಲ ಈ ತರ ಈ ಹೀಟ್ ಪದಾರ್ಥ ಇವು ತಿಂದಿರೋದಕ್ಕೂ ಇವಕ್ಕೆ ಬೆಣ್ಣೆ ಸಿಗದೆ ಇರೋದಕ್ಕೂ ಈ ತರ ಕಿತ್ತಾಡ್ಕೊಳ್ಳೋಕ್ಕೂ ಸಂಬಂಧ ಇದೆಯಾ? ಬೆಣ್ಣೆ ತಂಪು. ಮೊಸರು ತರೋದಿಲ್ಲ, ಕುಸ್ಲಕ್ಕಿ ತಗೊಂಡ್ಬರ್ತಿದ್ದಾರೆ, ಕುಸ್ಲಕ್ಕಿ ಕಳ್ಸಿಕೊಡ್ತಿದ್ದಾರೆ. ಮೊಸರುನು ಇದೆ, ಮೊಸರು ಕುಸ್ಲಕ್ಕಿ ಕಳ್ಸಿಕೊಡ್ಬೇಕು ಗಂಡಾನೆಗಳಿಗೆ ಅಂತ. ಓಕೆ, ಇವ್ರು ಯಾವ್ದಕ್ಕೂ ಯಾರು ಮಾಡ್ತಿಲ್ಲ ಇವರು. ಅಲ್ಲ ಈಗ ನಮ್ಮ KMF ವಿಶ್ವ ಪ್ರಸಿದ್ಧಿ ಯಾವ ಥರ ಈ ದಸರಾ ವಿಶ್ವ ಪ್ರಸಿದ್ಧಿನೋ KMF ಕೂಡ ವಿಶ್ವ ಪ್ರಸಿದ್ಧಿ. ಒಂದು 15 ದಿನದ ಮಟ್ಟಿಗೋ 20 ದಿನದ ಮಟ್ಟಿಗೋ ಒಂದು ತಿಂಗಳ ಮಟ್ಟಿಗೋ ದಿನಕ್ಕೆ ಒಂದು 14 kg ಬೆಣ್ಣೆ KMF ಅವ್ರು ಕೊಡೋದೇನು ದೊಡ್ಡ ವಿಷಯ ಆಗಲ್ಲ, ಪ್ರೀತಿಯಿಂದ ಕೊಟ್ಬಿಡ್ತಾರೆ. ತಿರುಪತಿ ವಿಚಾರದಲ್ಲೂ ಅದೇ ಮಾತಾಡಿದ್ರು. ತಿರುಪತಿ ಆನೆ ಬಾಬು ಅವರೇ, ತಿರುಪತಿ ಲಡ್ಡು ವಿಚಾರದಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಆನೆ ಬಾಬು ಅವರೇ, ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಂಬಿಡಿ, ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ತಿರುಪತಿ ಲಡ್ಡು ವಿಚಾರದಲ್ಲೂ ಕೂಡ ನೋಡಪ್ಪ, ನಾವು ತಿಮ್ಮಪ್ಪನಿಗೆ ವ್ಯವಹಾರಕ್ಕೋಸ್ಕರ ಮಾತ್ರ ತುಪ್ಪ ಕೊಡ್ತಾ ಇಲ್ಲ, ಒಂದು ಭಕ್ತಿ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ ಅಂತ. ನಾಡ ಹಬ್ಬ, ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮತ್ತು ಅಂಬಾರಿ ಹೊರತಕ್ಕಂಥ ಆನೆಗಳಿಗೆ ದಿನಕ್ಕೆ ಒಂದು 14 kg ಬೆಣ್ಣೆ ಕೊಟ್ಬಿಟ್ರೆ KMF ಏನು ಬಡ ಆಗ್ಬಿಡಲ್ಲ. 9 ಲಕ್ಷ ಲೀಟ್ರು 10 ಲಕ್ಷ ಲೀಟ್ರ್ ಹಾಲು ಚೆಲ್ಲೋ ಪರಿಸ್ಥಿತಿ ಅನೇಕ ಬಾರಿ ಇರುತ್ತೆ. ಬಟ್ ಅಪ್ರೋಚಿಂಗೇ ಸರಿ ಇಲ್ವಾ ಇವ್ರುಗಳದು ಅಂತ? ಅಪ್ರೋಚ್ ಮಾಡಿದ್ರೆ ಕೊಡ್ತಾರೇನೋ? ಅವ್ರ ವಿಷಯನೇ ಗೊತ್ತಿಲ್ವೇನೋ KMF ಅವ್ರಿಗೆ? ಸರ್ ಲೆಟರ್ ಬರ್ದು KMF ಅವರು, ಜನತಾ ಬಜಾರ್ನವರು, ಆಪ್ಕಾಂಪ್ ಅವರು ಎಲ್ಲ ಕೊಡ್ತಾರೆ. ನಾವು ಕೊಡ್ತೀವಿ, ಫ್ರೀ ಕೊಡ್ತೀವಿ ಅಂದ್ರೆ ಇವ್ರು ತರಿಸ್ಕೊಳ್ಳೋದಿಲ್ಲ. ನನ್ನ ಹತ್ರ ಲೆಟರ್ ಇದೆ, ನೀವು ಯಾವಾಗ ಕೇಳಿದ್ರು ಲೆಟರ್ ನಾ ಕೊಡ್ತೀನಿ ನಿಮ್ಗೆ. ಯಾಕೆ ತರಿಸ್ಕೊಳ್ಳಲ್ಲ? ಇವ್ರಿಗೆ ಟೆಂಡರ್ ಕಾಂಟ್ರಾಕ್ಟ್ ಕೊಟ್ಬಿಡ್ತಾರಲ್ಲ ಸರ್. 13 ಆನೆದು ಬೆಣ್ಣೆದು ದುಡ್ಡು ಇವ್ರು ತಿನ್ಬೋದಲ್ಲ ಸರ್ ಒಂದ್ ದಿವಸಕ್ಕೆ. ಓಹೋ, ಓಕೆ. ಈಗ ಆಧಾರ್ ಇಟ್ಕೊಂಡು ಮಾತಾಡ್ಬೇಕಾ ಬಾಬು ಅವರ? ಸಂಗಮ್ ಟಾಗಿಸ್ ಹತ್ರ ತಗೊಂಡ್ಬಿಡ್ತೀವಿ 1 kg ಬೆಣ್ಣೆನ ಡೈಲಿ. ಅಲ್ಲಲ್ಲ, ಇದಕ್ಕೆ ಆಧಾರ್ ಇಟ್ಕೊಂಡು ಮಾತಾಡ್ಬೇಕು ನೀವು, ನಾವು ಸುಮ್ಮನೆ ಆರೋಪ ಮಾಡಬಾರ್ದಂಗೆ. ಸರ್ ನಾನು ಲೆಟರ್ ಕೊಡ್ತೀನಿ ನಿಮ್ಗೆ. ಇವ್ರು ಬರ್ಕೊಟ್ಟಿರೋದು ಲೆಟರ್ ನಾನು ಕೊಡ್ತೀನಿ ನಿಮ್ಗೆ. ಓಕೆ. ನಿಮ್ಮ ಮೀಡಿಯಾದವರು ಅಂದ್ರೆ ನಿಮ್ಮ ಪೇಪರ್ ಮೀಡಿಯಾದವ್ರು ಇರ್ಬೋದು, ನಿಮ್ಗೆ ಟಿವಿ ಮೀಡಿಯಾದವ್ರು ಇರ್ಬೋದು, ಸಾಯಂಕಾಲ ಹೋಗ್ತಾರಲ್ಲ ರೇಷನ್ ತಿನ್ನಿಸ್ತಾರಲ್ಲ, ಅಲ್ಲಿ ನೋಡಿ ಅಲ್ಲಿ ಯಾವ ತರ ಬೆಣ್ಣೆ ಕಲ್ಸಿರೋದು ಇದೆಯಾ ನೋಡಿ ನೀವು. ಓಕೆ. ಅಷ್ಟೇ ಸರ್. ಫಸ್ಟ್ ಆಫ್ ಆಲ್ ಇವ್ರಿಗೆ ಸರ್ ವನ್ಯಜೀವಿಯಲ್ಲಿ ಯಾರು ಕೆಲಸ ಮಾಡೋರು DFOಗೆ ಅವ್ರನ್ನ ಹಾಕಿ ಸರ್. ಫಸ್ಟ್ ಕೆಲಸ ಮಾಡಿರೋರು ಅದ್ರ ಬಗ್ಗೆ ತಿಳ್ಕೊಂಡಿರೋರು ಹಾಕಿ ಅಂತ. ಹೌದು ಸರ್. ಇವ್ರು ನರ್ಸರಿ ಕಾಯ್ತಿದ್ದವ್ರನ್ನ, ಮರ ಕಾಯ್ತಿದ್ದವ್ರನ್ನ ತಗೊಂಡ್ DFO ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಸರ್. ಇವ್ರಿಗೆ ಏನು ಗೊತ್ತಿಲ್ಲ ಆನೆ ಬಗ್ಗೆ. ಈಗ ಹಂಗಾರ DFO ಕೇಳಿದ್ರೆ ಏನ್ರಿ, ನಾನು ಸುಮ್ಮನೆ DFO ಆಗ್ಬಿಟ್ಟಿದ್ದೀನಿ ಏನ್ರಿ, ನಾನು ಯಾವ್ದೋ ನರ್ಸರಿ ಗಿಡಗಳು ಬೆಳೆಸ್ಕೊಂಡು DFO ಆಗ್ಬಿಟ್ಟ ಅಂತ ಅವರು ಕೇಳ್ತಾರೆ. ಅವ್ರನ್ನ ಕೇಳಿದ್ರೆ ಸರ್ ನಮ್ಮ ಎದುರುಗಡೆ ಚಾಲೆಂಜ್ ಕುಣಿಸಿ ಸರ್, ಎಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ನಾನು. ಎಲ್ಲಿ ಬೇಕಾದ್ರೆ. ನಾ 25 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್. ನಾವು ಅದರಲ್ಲೂ ₹1 ಈಸ್ಕೊಂಡಿಲ್ಲ. ಆನೆ ಹಿಡಿಬೇಕಾರೆ, ಆನೆ ಓಡಿಸ್ಬೇಕಾರೆ, ದಸರಾ ಆನೆಯಲ್ಲಿ ₹1 ಎಲ್ಲೂ ಈಸ್ಕೊಂಡಿಲ್ಲ. ನಂದು ಎಲ್ಲಿ ಬೇಕಾದ್ರೆ ನೋಟ್ ಮಾಡಿ ಮಹಾರಾಷ್ಟ್ರ ಗಂಟ ಹೋಗಿ ಆನೆ ಹಿಡಿದಿದ್ದೀನಿ ನಾನು. ಓಕೆ. ಎಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡಿ. DFO ಈಗ ಇದಿರಲ್ಲ DFO ಪ್ರಭುಗೌಡ ಅನ್ಬಿಟ್ಟಿದ್ದೇನೆ, ಅವ್ರು ಕುಂಟಿ ಸರ್ ಚಾಲೆಂಜ್ ಮಾಡ್ತೀನಿ ಎಲ್ಲಿ ಬೇಕಾದ್ರೆ ನಾನು. ಓಕೆ, ನಾವು ಟ್ರೈ ಮಾಡ್ತೀವಿ, DFO ಅವ್ರಿಗೂ ಟ್ರೈ ಮಾಡ್ತೀವಿ ಆರೋಪದ ಬಗ್ಗೆ, ಅವರು ಕೂಡ ಮಾತಾಡಿಸ್ತೀನಿ ನಾನು. ನನ್ನ ಪ್ರಶ್ನೆ, ಅಕಸ್ಮಾತ್ ಇವಕ್ಕೆ ತಂಪು ಆಹಾರ ಕೊಟ್ಬಿಟ್ಟಿದ್ರೆ
ನೀವು ಹೇಳೋ ಪ್ರಕಾರ ಮೊಸರು ಬೆಣ್ಣೆ ಇಂಥ ಆಹಾರ ಕೊಟ್ಬಿಟ್ಟಿದ್ರೆ ಆನೆ ಗಲಾಟೆ ಮಾಡ್ಕೋತಾ ಇರಲಿಲ್ಲ ಅಂತನಾ? ಸರ್ ಇವರು ಬೆಣ್ಣೆ ಮೊಸರು ಕುಸ್ಲಕ್ಕಿ ಡೈಲಿ ಕೊಡ್ಲೇಬೇಕು. ಓಕೆ. ಇವ್ರು ಕೊಡ್ತಿಲ್ಲ, ಮೊಸರನ್ನು ಕೊಡ್ತಿಲ್ಲ, ಬೇರೆ ಕುಸ್ಲಕ್ಕಿನ ಅದಕ್ಕೆ ಸೇರಿಸ್ಬಿಟ್ಟು ಕೊಡ್ತಿದ್ದಾರೆ ಗೋಧಿ ಜೊತೆಗೆ. ಈಗ ಹೊರ ಜಗತ್ತಿಗೆ ಆನೆ ಬಾಬು ಅವ್ರು ಇದೆಲ್ಲ ಗೊತ್ತೇ ಆಗಲ್ವಲ್ಲ. ನಾವೊಂದು ಅಂಬಾರಿ ನೋಡ್ತೀವಿ, ಆನೆಗಳ ಮೆರವಣಿಗೆ ನೋಡ್ತೀವಿ, ಮರಳು ಚೀಲ ನೋಡ್ತೀವಿ. ಸರ್ ಇದೇ ನಾವು ಗಲಾಟೆ ಮಾಡಿದ್ದಕ್ಕೆ ಇದೇ ಡಾಕ್ಟರ್ ನಾಗರಾಜು, ನಂಜರಾಜ್ ಅರಸು ಇವರೆಲ್ಲ ಸೇರ್ಕೊಂಡು ನಮ್ಗೆ ಕಂಪ್ಲೇಂಟ್ ಮಾಡಿದ್ರು ದಸರಾದಲ್ಲಿ. ಓಕೆ. ಬೇಕಾದ್ರೆ ಈಗ್ಲೂ ಅದು ನಂಜರಾಜ್ ಅರಸು ಹತ್ರ ಇದೆ, ನಾಗರಾಜು ಹತ್ರ ಡಾಕ್ಟರ್ ಹತ್ರನೂ ಇದೆ. ಆದ್ರೆ ಆನೆ ದುಡ್ಡು ತಿಂದವ್ರು, ಅರಮನೆ ತೊತ್ತು ತಿಂದವ್ರು ಯಾರು ಉದ್ಧಾರ ಆಗಿಲ್ಲ, ಆಗೋದಿಲ್ಲ ಸರ್ ಅದು. ಓಕೆ. ಈಗ ಮೈಸೂರಲ್ಲಿ ಆನೆಗಳಿಗೆ ಬಾಬು ಅವ್ರು ಕೇಳಿಸ್ಕೊಳ್ಳಿ, ಮೈಸೂರಲ್ಲಿ ಆನೆಗಳಿಗೆ ಒಂಚೂರು ಕುಸುಬಲಕ್ಕಿ ಕೊಡ್ರಪ್ಪ, ಮೊಸರು ಕೊಡ್ರಪ್ಪ, ಬೆಣ್ಣೆ ಕೊಡ್ರಪ್ಪ ಅಂದ್ರೆ ಜನ ಕೊಡಲ್ವಾ? ಕೊಟ್ಟೆ ಕೊಡ್ತಾರೆ. ಅವ್ರ ಮನೆ ದುಡ್ಡಿಂದ ಕೊಟ್ಬಿಡ್ತಾರೆ ಅವರು. ಎಷ್ಟ್ ಮೂಟೆ ಬೇಕು ಗೋಧಿ, ಎಷ್ಟ್ ಮೂಟೆ ಎಷ್ಟೆಷ್ಟು ಸಾವಿರ ಕೆಜಿ ಬೇಕು ನಾನು ತಂದ್ಕೊಡ್ತೀನಿ ಅಂತ ಟೆಂಡರ್ನವ್ರು ಕೂಗ್ತಾರೆ ಸರ್. ಟೆಂಡರ್ ಕೂಗ್ತಾರೆ, ಇವ್ರು ಕಾಸು ಆಗ್ಬೇಕಲ್ಲ ಇವೆಲ್ಲ ದುಡ್ಡು ಇವ್ರಿಗೆ. ನೋಡಿ 52 ಟನ್ ಕಬ್ಬು ಕೊಡ್ತಾರಂತೆ ಆನೆಗೆ. 4 ಗಜ್ಜಿ ಕಬ್ಬು ಕೊಟ್ರೆ ಐದನೇ ಜಲೆಗೆ ಅದು ಬೇದಿ ಹೊಡಿತಿದೆ. ಇವ್ರು 52 ಟನ್ ಎಲ್ಲಿ ತಿನ್ನಿಸ್ತಾರೆ ಸರ್ ಕಬ್ಬು ಆನೆಗೆ? ಓಕೆ. ಇವ್ರೆಲ್ಲ ಸುಳ್ಳು ಸರ್, ಇವೆಲ್ಲ ಸುಳ್ಳು. ಇವರೆಲ್ಲ ಹಿಂದ್ಗಡೆ ಎಷ್ಟು ಬೇಕು ಅಂತ ಒಂದು ಆನೆಗೆ? ಈಗ ಆನೆ ಬಾಬು ಅವರೇ, ಒಂದು ಆನೆಗೆ ಒಂದು ದಿನಕ್ಕೆ ಅದು ದಸರಾ ಅಂಬಾರಿ ಹೊರತಕ್ಕೆ ಸ್ವಲ್ಪ ವಿಶೇಷ ಅಂತ ನಾವು ಭಾವಿಸೋಣ. ಕಾಡಲ್ಲಿರ್ತಕ್ಕಂಥ ಆನೆಗಳಿಗೆ ಯಾರು ಬೆಣ್ಣೆ ತಗೊಂಡೋ ಕೊಡಲ್ಲ. ವಾಸ್ತವ ಇದು. ಬಿದಿರು ತಿನ್ಕೊಳ್ಳುತ್ತೆ, ಅದು ಹುಲ್ಲು ತಿನ್ನುತ್ತೆ ಅಲ್ವಾ? ಕಾಡಲ್ಲಿ ಯಾರು ಬೆಣ್ಣೆ ತುಪ್ಪ ಮೊಸರೆಲ್ಲ ಆನೆಗೆ ತಗೊಂಡೋ ಕೊಡಲ್ಲ. ದಸರಾ ವಿಶೇಷದ ಕಾರಣಕ್ಕೆ ಅದಕ್ಕೆ ಒಂದು ಫೆಸಿಲಿಟಿ ಮಾಡಬಹುದು. ಎಷ್ಟು ಬೇಕು ಒಂದು ಆನೆಗೆ? ಒಂದು ಫುಡ್ ಎಷ್ಟು ಅಂತ ಸರ್? 300 ರಿಂದ 250 ಕೆಜಿ ತಿನ್ನುತ್ತೆ ಸರ್ ಒಂದ್ ದಿವಸಕ್ಕೆ ಒಂದು ಆನೆ. ಏನ್ ತಿನ್ನುತ್ತೆ? ಸೊಪ್ಪುಗಳಾಗ್ಲಿ ನೀವ್ ಏನ್ ಕೊಟ್ರು ಸೊಪ್ಪು 350 ಕೆಜಿ ಸೊಪ್ಪು ತಿನ್ನುತ್ತೆ ಸರ್ ಡೈಲಿ. 350 ಕೆಜಿ ಬೇಕದಕ್ಕೆ. ಏನ್ ಖರ್ಚು ಬೀಳುತ್ತೆ ಅಂತ? ಬಿಳಿಯಾನೆ ಸಾಕ್ತಂಗೆ ಅಂತ ಒಂದು ಮಾತೇ ಇದೆ, ಬಿಳಿಯಾನೆ ಸಾಕ್ತಂಗೆ ಅಂತ. ಎಷ್ಟು ಖರ್ಚಾಗುತ್ತೆ ಒಂದು ಆನೆಗೆ? ಸಂಪರ್ಕ ಕಡಿತಗೊಂಡಿದೆ ಅಂತ ಕಾಣುತ್ತೆ ಆನೆ ಬಾಬು ಅವ್ರದ್ದು. ಆನೆ ಬಾಬು ಅವ್ರಿಗೆ ಮಾಡ್ತಿರ್ತಕ್ಕಂಥ ಆರೋಪ ಗಂಭೀರವಾಗಿದೆ. ಬರೀ ಹೀಟ್ ಪದಾರ್ಥಗಳೇ ಕೊಟ್ಬಿಡ್ತಾರೆ ಆನೆಗಳಿಗೆ. ಕುಸುಬ್ಲಕ್ಕಿ ಸರಿಯಾಗಿ ಕೊಡಲ್ಲ, ಮೊಸರು ಸರಿಯಾಗಿ ಕೊಡಲ್ಲ. 14 ಆನೆಗಳಿಗೆ ದಿನಕ್ಕೆ 1 ಕೆಜಿ ಬೆಣ್ಣೆ ತಿನ್ನಿಸ್ಬೇಕು. ಅಲ್ಲಿಗೆ 14 ಕೆಜಿ ಬೆಣ್ಣೆ ಬೇಕಾಗುತ್ತೆ. 1 ಕೆಜಿ ಬೆಣ್ಣೆ ತಂದ್ಬಿಟ್ಟು 14 ಆನೆ ಕೊಡ್ತಾರಲ್ಲ ಇವರು. 1 ಕೆಜಿ ಬೆಣ್ಣೆ 14 ಆನೆಗಳು. ಫಸ್ಟ್ ಆಫ್ ಆಲ್ ಒಂದು ಆನೆಗೇ 1 ಕೆಜಿ ಬೆಣ್ಣೆ ಏನೇನೂ ಅಲ್ಲ. ಒಂದು ಆನೆಗೇ 1 ಕೆಜಿ ಬೆಣ್ಣೆ ಏನೇನೂ ಅಲ್ಲ. ಸೊ ಹಾಗಿದ್ದಾಗ 14 ಆನೆಗೆ 1 ಕೆಜಿ ಬೆಣ್ಣೆ ಕೊಡ್ತಾ ಇದ್ದಾರೆ ಅಂತ ಆನೆ ಬಾಬು ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ ಇದು. ತಂಪಾಗಬೇಕು ಅವುಗಳ ದೇಹಕ್ಕೆ. ಬರೀ ಗೋಧಿ ತಿನ್ನಿಸಿ ಬಾಡಿಯೆಲ್ಲ ಹೀಟ್ ಆಗಿಬಿಡ್ತಾವೆ ಅವಕ್ಕೆ. ಒಂದು ಕಡೆ ಬಿಸಿಲಲ್ಲೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅವುಗಳನ್ನು. ಇಂಥ ಟೈಮಲ್ಲಿ ಏನಾಗುತ್ತೆ, ಅವು ಕೆರಳುತ್ತವೆ, ಸಹಜ ಇದು ಅಂತ ಹೇಳಿ ಆನೆ ಬಾಬು ಅವ್ರು ಒಂದು ಕಡೆ ಮಾತಾಡ್ತಾಯಿದ್ರು. ಒಂಥರ ಗಂಭೀರವಾದಂಥ ವಿಚಾರ. ಮತ್ತು ಈ ಒಂದು ವಿಚಾರಗಳಲ್ಲಿ DFO ಯಾರಿರ್ತಾರೋ ಅವ್ರಿಗೆ ನಾಲೆಡ್ಜೇ ಇಲ್ಲ. ನರ್ಸರಿ ಕಾಯ್ತಾ ಇದ್ದವರು, ಅಲ್ಲಿ ಯಾವುದೋ ಗಿಡಗಳು ನೋಡ್ಕೊಳ್ತಾ ಇದ್ದವರು, ಇಂಥವ್ರನ್ನ ತಗೊಂಡು ಬಂದುಬಿಟ್ಟು DFO ಅಂತ ಮಾಡಿಬಿಡ್ತಾರೆ. ಇವ್ರುಗಳಿಗೆ ಆನೆಗಳ ಬಿಹೇವಿಯರ್ ಏನು ಗೊತ್ತು? ಈ ಟೆಂಡರಲ್ಲಿ ಯಾರೋ ದುಡ್ಡು ತಿನ್ನಬೇಕು, ಆ ದುಡ್ಡು ತಿನ್ನೋಕ್ಕೋಸ್ಕರವಾಗಿ ಈಗ ನಮ್ಮ KMF ಆಗಲಿ, ಮೈಸೂರು ಜನನೇ ಹೇಳ್ತಾರೆ, ಮೈಸೂರು ಮಾರ್ಕೆಟವರೆಲ್ಲ ಹೇಳ್ತಾರಂತೆ, ರೀ ಆನೆಗೆ ಏನು ಬೇಕು ಹೇಳ್ರಿ ನಾವೇ ಕೊಡ್ತೀವಿ ಅಂತ. ಹೌದು, ನಿಜ ಅಲ್ವೇನ್ರಿ? ಈಗ ಆನೆಗೆ ಇದೇ ನಾನು KMF ಫೋನೋ ತೊಗೊಂಡ್ರು ಕೂಡ ಏನರಪ್ಪ ನಿಮಗೆ ಒಂದು 15 ದಿನದ ಮಟ್ಟಿಗೋ, ಒಂದು ತಿಂಗಳ ಮಟ್ಟಿಗೋ, ಆ ಒಂದು 14 ಆನೆಗೆ ದಿನಕ್ಕೆ 1 ಕೆಜಿ ಬೆಣ್ಣೆ ಕೊಡೋಕ್ಕಾಗಲ್ವಾ ಅಂತ ಹೇಳಿದ್ರೆ ಆರಾಮಾಗಿ ಕೊಡ್ತೀವಿ ಅಂತಲೇ ಮಾತಾಡೋದು KMF ಅವರು. ನಾನು ಹೇಳಿದ್ನಲ್ಲ, ತಿರುಪತಿ ಲಡ್ಡು ತುಪ್ಪದ ವಿಚಾರದಲ್ಲಿ ಪ್ರೀತಿಯಿಂದ ಕೊಡ್ತಾ ಇದ್ದೀವಿ ರೀ ನಾವು ತಿರುಪತಿಗೆ, ಭಕ್ತಿಯಿಂದ ಕೊಡ್ತಾ ಇದ್ದೀವಿ. ಬರೀ ವ್ಯವಹಾರ ಅಲ್ಲ ಇದು. ಉತ್ಕೃಷ್ಟ ಗುಣಮಟ್ಟವನ್ನು ನಾವು ಕಾಪಾಡಿಕೊಂಡಿದ್ದಕ್ಕೇ ಲಡ್ಡು ಆ ರುಚಿ ಇತ್ತು ಅಂತ ಅವರು ಕೂಡ ಒಂದು ಕಡೆ ಮಾತಾಡ್ತಾಯಿದ್ರು. ಮತ್ತು ಆನೆಬಾಬು ಅವ್ರ ಸಂಪರ್ಕದಲ್ಲಿದ್ದಾರೆ. ಆನೆಬಾಬು ಅವ್ರಿಗೆ ನನ್ನ ಪ್ರಶ್ನೆ, ಈಗ ಈ ಒಂದು ಸಮಸ್ಯೆ, ಈಗ ಇದ್ರ ಆಚೆಗೆ ಇನ್ನೊಂದು ಕೇಳ್ತೀನಿ, ಬರೀ ಆಹಾರದಿಂದನೇ ಕಿತ್ತಾಡ್ಕೊಂಡ್ಬಿಟ್ವಾ? ಇವನು ಯಾರು, ಇವನು ತೀಟೆ ಇಲ್ವಾ? ಇವನು ಧನಂಜಯನೋ ಇವನು ಕಂಜನೋ ತೀಟೆ ಇಲ್ವಾ? ಇವರಿಬ್ರು ತೀಟೆ ಮಾಡ್ತಾರಾ ಇವರು? ಸರ್ ಒಂದ್ ಆನೆ ಮಸ್ತಿಗೆ ಬಂದ್ಮೇಲೆ ಮದ್ಗಜ ಅಂತಾರಲ್ಲ ಸರ್, ಮಸ್ತಿಗೆ ಬಂದ್ಮೇಲೆ ಬೇರೆ ಗಂಡಾನೆಗಳು ಅದ್ರ ಹತ್ರ ಯಾವ್ದು ಸುಳಿಯೋಕಿಲ್ಲ. ಓಕೆ. ಅದಕ್ಕೋಸ್ಕರ ಮುಂದ್ಗಡೆ ಆನೆ ಇವ್ರು ಕಾಲ್ ಚೈನ್ ಬಿಚ್ಚೋರೆ ನೀರ್ ಕುಡ್ಸಕ್ಕೆ. ಈ ಕಡೆ ಆನೆ ಬತ್ತಿರೋದ್ರಿಂದ ಓಡೋಗಿದೆ ಹೊರತು ಇನ್ಯಾವ ಕಾರಣಕ್ಕೂ ಓಡೋಗಿಲ್ಲ ಸರ್ ಅದು. ಓಕೆ. ಅಂದ್ರೆ ಈಗ ಆನೆ ಬಾಬು ಅವ್ರನ್ನ ನೋಡ್ಕೊಳಕ್ ಬಿಟ್ಬಿಟ್ರೆ ಇದೆಲ್ಲ ಪ್ರಾಬ್ಲಮ್ ಸರಿ ಮಾಡ್ಬಿಡ್ತೀರಾ ನೀವು? ಸರ್ ಇದಕ್ಕೊಂದು ಮೊದ್ಲು ಫಸ್ಟ್ ಆಫ್ ಆಲ್ ಬಲರಾಮ ಆನೆ ಕಟ್ಟಿದ್ವಿ ಸರ್ 2011ರಲ್ಲಿ. ಅವಾಗ್ಲೂ ಓಡೋಗಿತ್ತು ಸರ್ ಆನೆಗಳು, 13 ಆನೆ ಓಡೋಗಿತ್ತು ಸರ್. ಅವಾಗ ನಾವು ಹಿಡ್ಕೊಂಡ್ ಬರ್ಲಿಲ್ಲ ಸರ್. ಅವಾಗ ಅರಮನೆಯಿಂದ ಆಚೆ ಹೋಗಕ್ ಬಿಡ್ಲಿಲ್ಲ ನಾವು ಸಾಯಂಕಾಲ 6 ಗಂಟೆಲೆ. ಅವಾಗ ಏನ್ ಮಾಡೋದು ಗೊತ್ತಾ, ಒಬ್ಬೊಬ್ರು 2 ಕಾಲ್ ತಪ್ಕೊಂಡಿದ್ದೆ ಬಲರಾಮ ಆನೆ ವಾಪಸ್ ಕರ್ಕೊಂಡ್ ಬಂದಿದ್ವಿ ನಾವು.
ಜನ ಗಾರ್ಡ್ ಬೆಳಗ್ಗೆ ಹೊತ್ತು ಇಟ್ಕೋತಾರೆ ಸರ್. ಆನೆ ಸಾರ್ವಜನಿಕರು ನೋಡಕ್ ಬಂದ್ರೆ ಆನೆ ಹತ್ರ ಓಡಿಸ್ತಾರೆ ಅಲ್ಲ. ಇವ್ರು ಯಾರು ಸರ್ ಓಡಿಸಕ್ಕೆ? ಸಾರ್ವಜನಿಕರದು ತೆರಿಗೆ ಹಣದಿಂದ ಇವ್ರು ದಸರಾ ನಡೆಸ್ತಾ ಇರೋದು ಹೊರತು ಇವ್ರ ಮನೆಯಿಂದ ಯಾರು ಹಾಕಿಲ್ಲ. ಯಾರು ಓಡಿಸ್ತಿರೋದು ಯಾರು ಸರ್? ಸರ್ ಅಲ್ಲೇ ಇದ್ರಲ್ಲ ಗಾರ್ಡ್ಗಳು, ವಾಚ್ಗಳು ಮಡಗಿದ್ರೆ DCF ಕುಂತಿದ್ದಾರೆ, CF ಕುಂತ್ಕೊತಾರೆ, ಎಲ್ಲಾರ್ಗು ಓಡಿಸೋ ಪೊಲೀಸರ್ಗೆ ಹಾಕಿದ್ದಾರೆ. ಏನು ಓಡಿಸ್ತಾರೆ ಇವರು? ಯಾರು ಇವ್ರು ಓಡಿಸ್ತಾರೆ? ನಾವು ಟ್ಯಾಕ್ಸ್ ಕಟ್ಲಿಲ್ಲ ಅಂದ್ರೆ ಲೈಟ್ ಬಿಲ್, ನೀರ್ ಬಿಲ್ ಎಲ್ಲ ನಿಲ್ಲಿಸ್ತಾರೆ. ಇವ್ರು ನಾವು ಟ್ಯಾಕ್ಸ್ ಕಟ್ಟಿದ್ದಕ್ಕೆ ತಾನೇ ಇವ್ರು ದಸರಾ ನಡೆಸ್ತಾ ಇರೋದು. ನಿಜ. ಮತ್ತೆ ಇವ್ರು ಯಾರು ಸರ್ ಆನೆ ಹತ್ರ ಹೋದವ್ರು ಎಲ್ಲಾರ್ಗು ಓಡ್ಸಕ್? ಇವ್ರು ಯಾರ್ಯಾರು ಓಡಿಸಿದಾರೆ? ಇಷ್ಟು ಜನ ಓಡಿಸಿದಾರಂತೆ ಆನೆ ಹತ್ರ ಹೋಗಿದ್ದಕ್ಕೆ? ಸರ್ ಗಾರ್ಡ್ಗಳು ಇದಾರಲ್ಲ, ಗಾರ್ಡ್ಗೆ ಹಾಕಿದ್ದಾರೆ. ಬೆಳಗ್ಗೆ ಹೊತ್ತು ನೆನ್ನೆ ರಾತ್ರಿ ಗಾರ್ಡ್ಗಳು ಎಲ್ಲಿ ಓಡೋಗಿದ್ರು ಆನೆ ಓಡೋದಾಗ? ಓಕೆ ಓಕೆ ಓಕೆ, ಕಾಪಾಡ್ಕೊಂಡಿಲ್ಲ. ಇವ್ರು ಸೆಕ್ಯೂರಿಟಿ ಮಾತ್ರ CF, ಆಮೇಲೆ DCF ಸೆಕ್ಯೂರಿಟಿ ಮಾತ್ರ ಇವ್ರು ಗಾರ್ಡ್ಗಳನ್ನ ತಗೊಂಡ್ಬಂದು ಇಟ್ಕೊತಾರೆ. ಕೊನೆ ದಿವಸಿಗೆ ಇಟ್ಕೊತಾರೆ. ನಾವು ಎಲ್ಲ ಹಿಂಗ್ ಮಾಡೋದು ಅಂತ. ಏನ್ ಮಾಡ್ತೀರಾ? ಏನು ಇಲ್ಲ. ಹೋದ್ ವರ್ಷ ಹಿಂಗೆ ಒಂದು ಆನೆ ಓಡೋಗಿತ್ತು ಕೇಳಿ. ದಸರಾದಲ್ಲಿ ಶ್ರೀರಂಗಪಟ್ಟಣ ಬಾರಿ ಕಟ್ಟಿದಾಗ ಅವಾಗೆಲ್ಲ ಇರ್ಲಿಲ್ಲ, ಈಗಲೂ ಇಲ್ಲ, ಮುಂದೆನೂ ಇರಕ್ಕಿಲ್ಲ. ಇವ್ರಿಗೆ ಟ್ರಾಂಕ್ಲೈಸ್ ಗನ್ ಕೊಡೋದಿಲ್ಲ ಈ ಡಾಕ್ಟರ್ಗಳಿಗೆ. ಇವ್ರು ಹಿಂದ್ಗಡೆ ಗೊತ್ತಿಲ್ಲ, ಮುಂದ್ಗಡೆ ಗೊತ್ತಿಲ್ಲ. ಈ ಡಾಕ್ಟ್ರೆ 4 ಆನೆ ಸಾಯಿಸವನೆ. ಇವ್ರದ್ದು ಕೇಸ್ ಇದೆ, ಇನ್ನೂ ಕೇಳಿಬೇಕಾರೆ ಅವ್ರ ಹತ್ರ. ಯಾರು ಡಾಕ್ಟ್ರು? ಇವ್ರಿಗೆ ಯಾವ ಇಲ್ಲ ಸರ್. ಇವ್ರಿಗೆ ಇಲ್ಲ, ಯಾರು ಡಾಕ್ಟರ್? ಯಾರು? ಡಾಕ್ಟರ್ ಮುಜೀಬ್ ಖಾನ್ ಅನ್ಬಿಟ್ಟಿ ಸರ್. ಮುಜೀಬ್ ಖಾನ್ 4 ಆನೆ ಸಾಯಿಸಿದ್ದಾರೆ ಅಂತ ನೀವು ಹೇಳ್ತಿರೋದು? ವರ್ಷಕ್ಕೊಂದ್ಸರಿ ದಸರಾ ಮಾಡಕ್ ಬರ್ತಾರೆ ಅಷ್ಟೇ ಹೊರತು ಇನ್ನು ಕ್ಯಾಂಪಲ್ಲಿ ಇವರು ವರ್ಕ್ ಮಾಡಿಲ್ಲ ಸರ್ ಎಲ್ಲೂ. ಓಕೆ ಸರಿ, ಇಲ್ಲಿ ದಸರಾಕ್ ಬರ್ಬೇಕಾದ್ರೆ ಒಂದ್ ಎಲ್ಲಾ ಕ್ಯಾಂಪ್ ಬಿಡ್ಬೇಕು ಸರ್ ಅವ್ರನ್ನ. ಬಾಬು ಅವ್ರಿಗೆ ಇಲ್ಲಿ ಈ ಕತೆ ಆಯ್ತು. ಈ ಕ್ಯಾಂಪಲ್ಲಿ ಇರ್ತಾವಲ್ಲ ಆನೆಗಳು, ಮಾವುತರು ಇರ್ತಾರೆ, ವೀರನಹೊಸಹಳ್ಳಿ, ಅಲ್ಲಿಂದ ಆನೆ ಬಂತು, ಮಾವುತರು ಬಂತು, ಕಾವಾಡಿಗರು ಬಂದ್ರು ಅಂತೆಲ್ಲ ನಾವು ಮಾತಾಡ್ತೀವಲ್ವಾ? ಅಲ್ಲಿ ಹೇಗ್ ನೋಡ್ಕೋತಾರೆ ಆನೆಗಳನ್ನ? ಅಲ್ಲಿ ಏನೇನ್ ಕೊಡ್ತಾರೆ ದಿನಕ್ಕೆ ಆನೆಗಳಿಗೆ? ಅಲ್ಲಿ ಈಟಿನ ಪದಾರ್ಥ ಏನು ಇಲ್ವಲ್ಲ ಸರ್. ರಾಗಿ ಕೊಡ್ತಾರೆ, ರಾಗಿ ಮುದ್ದೆ ಮಾಡ್ಬಿಟ್ಟಿದೆ, ಉಳ್ಳು ಮುದ್ದೆ ಮಾಡಿಸ್ ಬಾಯಿಗೆ ತಿನ್ನಿಸ್ತಾರೆ. ಅದಕ್ಕೆ ತಂಪು ಬೇಕಾಗಿದ್ದ ಆನೆ ಮಾಡ್ಕತ್ತಲ್ಲ, ಸೊಪ್ಪು ತಿಂದಿ ತಂಪು ಮಾಡುತ್ತಲ್ಲ ಸರ್ ಅದು. ಕರೆಕ್ಟ್. ಇಲ್ಲೂ ರಾಗಿ ಮುದ್ದೆ ಕೊಡ್ಲಿ ಬಿಡಿ ಆನೆಗೆ, ಯಾರು ಬೇಡ ಅಂದ್ರು ಸರ್? ನಾವ್ ಅದೇ ಹೇಳೋದು, ನೀವು ಕುಸ್ಲಕ್ಕಿ ಕೊಡಿ. ಕುಸ್ಲಕ್ಕಿನೇ ಕೊಡಕ್ಕಿಲ್ಲ ಪಾಪ ಮಾವತ್ರ ಕವಾಡಿಗಳಿಗೆ. ಸ್ಟೀಮ್ ಅಕ್ಕಿ ಕೊಡ್ತೀರಾ ಅವ್ರನ್ನ ಹೊಟ್ಟೆ ಉರ್ಸ್ಕೊಳಕ್ಕೆ? ನೀವು ಸ್ಟೀಮ್ ಅಕ್ಕಿ ಕೊಡ್ತೀರಾ ಅವ್ನಿಗೆ? ಅದೇ 70 ರೂಪಾಯಿ ಕೊಡ್ತೀರಾ ನಿಮ್ಗೆ? ಯಾರಿಗೆ? ಟೆಂಡರ್ ಅವ್ನಿಗೆ. ಸ್ಟೀಮ್ ಅಕ್ಕಿ ಏನು ಕೊಡ್ತೀರಾ? ಅದೇ ಡಿಪೋ ಅಕ್ಕಿ ಕೊಡಿ ನೀವು. ಎಲ್ಲಾರ್ಗು 6 ಕೋಟಿ ಜನ ಸ್ಟೀಮ್ ಅಕ್ಕಿ ಡಿಪೋ ಅಕ್ಕಿ ತಿಂತಾರೆ. ಅದೇ ಡಿಪೋ ಅಕ್ಕಿ ಕೊಡಿ, ಚೆನ್ನಾಗಿರೋದಿಲ್ಲ. ಜನತಾ ಬಜಾರ್ ತರಿಸ್ಕೊಡಿ. ಎಲ್ಲೋದ್ರು ಇವ್ರು ಸರ್ ಕಳ್ಳೆಕ್ಕ ಕಳ್ಳ ವ್ಯವಹಾರ ಸರ್ ಇವ್ರದೆಲ್ಲಾನು. ಒಂದು ನಿಮಿಷ, ಇದೀಗ DFO ಇದ್ದಾರೆ ಪ್ರಭುಗೌಡ ಅಂತ ಹೇಳಿ, ಅವ್ರ ಹತ್ರ ಮಾತಾಡ್ತೀನಿ ಬಾಬು. ಒಂದು ನಿಮಿಷ. ಪ್ರಭುಗೌಡ್ರೆ ನಮಸ್ಕಾರ. ನಮಸ್ತೆ. ಏನ್ ಸರ್ ಇದೆ ನೆನೆ ಆನೆಗಳು ಕಂಜನ್ನು ಧನಂಜಯನ ಕಿತ್ತಾಡ್ಕೊಂಡ್ಬಿಟ್ಟಿದಾರಲ್ಲ ಅಲ್ಲಿ? ಹೌದು, ಅದು ಕಂಜನು ಮತ್ತೆ ಧನಂಜಯ 2 ಮೇಲ್ ಎಲಿಫೆಂಟ್ಸ್. ಸೊ ಅವುಗಳು ಏನಂದ್ರೆ ಊಟ 7:30ಗೆ ಊಟ ಕೊಡ್ತೀವಿ ನಾವು. ಆ ಟೈಮ್ ಅಲ್ಲಿ ಜೊತೆಗಿರುವಾಗ ಈಕೋ ಆಗ್ತಾ ಇದೆ ನಿಮ್ಗೆ? ಇಲ್ಲ ಕೇಳಿಸ್ತಾ ಇದೆ, ಹೇಳಿ. ಸೊ 2 ಆನೆಗಳು ಜೊತೆಗಿರುವಾಗ ಏನು ಸಡನ್ ಆಗಿ ಧನಂಜಯ ಆನೆ ತಿರುಗ್ಬಿಟ್ಟು ಕಂಜನ್ ಮೇಲೆ ಇದು ಕಿತ್ತಾಟ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಓಕೆ. ಇದು ಯೂಶುವಲಿ ಮೇಲ್ ಎಲಿಫೆಂಟ್ಸ್ ಕ್ಯಾಂಪ್ ಅಲ್ಲಿ ಇದ್ದಾಗ ಇದು ನಾರ್ಮಲ್ ಬಿಹೇವಿಯರ್ ಅದರದ್ದು. ಜೊತೆಗೆ ಅದಕ್ಕೆ ನಿಲ್ಸೋದಿಲ್ಲ, ಮಧ್ಯದಲ್ಲಿ ಒಂದು ಹೆಣ್ಣಾನೆ ನಿಲ್ಲಿಸ್ತೀವಿ. ಬಟ್ ಇದು ಜಸ್ಟ್ ಹಿಂದೆ ಪಾಸ್ ಆಗ್ತಾ ಇತ್ತು ಕಂಜನ್ನು. ಆ ಟೈಮ್ ಅಲ್ಲಿ ಧನಂಜಯ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಜಸ್ಟ್ ಅಲ್ಲಿಂದ ಯೂಶುವಲಿ ಇಷ್ಟೇ ನಡೆಯಿದ್ರೆ ಓಕೆ ಇತ್ತು. ಬಟ್ ಅದು ತುಂಬಾ ಒಂದು 200 ಮೀಟರ್ ಮುಂದಕ್ಕೆ ಹೋಗಿ ಹಾಗೆ ಓಡ್ಕೊಂಡು ಹೋಗಿದೆ ಅಲ್ಲಿವರೆಗೂ, ಮೇನ್ ಗೇಟ್ ವರೆಗೂ. ಅಲ್ಲಿ ಹೋಗೋಷ್ಟರಲ್ಲಿ ನಮ್ಮ ಕಾವಾಡಿ ಅವ್ರನ್ನ ಅದನ್ನ ಧನಂಜಯ ಆನೆನ ಕಂಟ್ರೋಲ್ ಮಾಡಿ, ಆಮೇಲೆ ಕಂಜನ್ ಆನೆನು ನಮ್ಮ ಅದ್ರ ಕಾವಾಡಿ ಹೋಗಿ ಕರ್ಕೊಂಡ್ ಬರ್ತಾರೆ ವಾಪಸ್ ಕಂಟ್ರೋಲ್ ಮಾಡ್ಕೊಂಡು. ಬಟ್ ಯಾವುದೇ ಇದು ಸಂಭವಿಸಿಲ್ಲ. ಮತ್ತೆ ಇದು ಕ್ಯಾಂಪ್ ಅಲ್ಲಿ ನಡೆಯುವಂತ ನಾರ್ಮಲ್ ಇದು ಬಿಹೇವಿಯರ್ ತಪ್ಪಿ ಮೇಲ್ ಎಲಿಫೆಂಟ್ಸ್ ಅದು. ಪ್ರಭುಗೌಡ್ರೆ, ನನ್ನ ಪ್ರಶ್ನೆ ಇಷ್ಟೇನೆ ಇಲ್ಲಿ ಸರ್. ಇದು ಕ್ಯಾಂಪಲ್ಲೋ, ಕಾಡಲ್ಲೋ ಅಥವಾ ಕಾವಾಡಿಗಳ ವಲಯದಲ್ಲೋ ಈ ತರ ಏನೋ ಆನೆಗಳು ಮಾಡ್ಕೊಂಡ್ರೆ ಸಹಜ ಅಂತ ನಾವು ಬಿಟ್ಬಿಡಬಹುದು, ಅದನ್ನ ಆಯ್ತು ಓಕೆ ಅಂತ ಹೇಳಬಹುದು. ಆದರೆ ಇವೆಲ್ಲ ದಸರಾ ಮೆರವಣಿಗೆ ಕರ್ಕೊಂಡು ಬಂದಿರತಕ್ಕಂಥ ಆನೆಗಳು. ಅಲ್ಲೂ ಯಾವತ್ತಾದ್ರೂ ಮೆರವಣಿಗೆಲಿ ಎಲ್ಲ ಹೊರಟಿರ್ತವೆ, ಸಾಲ 7 ಆನೆ 8 ಆನೆ ನಿಂತಿರ್ತಾವಪ್ಪ. ಅವಾಗ ಇದು ಏನೋ ತಿವಿದ್ಬಿಡ್ತು, ಓಡಿಸ್ಕೊಂಡು ಹೋಗ್ಬಿಟ್ರು, ಜನಗಳ ಮೇಲೆ ನುಗ್ಬಿಡ್ತು ಅಂದ್ರೆ ಇದು ನಾರ್ಮಲ್ ಬಿಹೇವಿಯರು ಎಲಿಫೆಂಟ್ ಅಂತ ನಾವು ಮಾತಾಡಕ್ಕಾಗುತ್ತಾ ಅವಾಗ ಅಂತ? ಇಲ್ಲ. ಏನಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಮೇಲ್ ಎಲಿಫೆಂಟ್ಸ್ ನೀವು ಪ್ರೊಸೆಷನ್ ಹೋಗೋ ಟೈಮ್ ಅಲ್ಲಿ 1ರಿಂದ 1 ಇರುತ್ತೆ. ಸೊ ಯಾವ್ದು ಮುಖಕ್ಕೆ ಮುಖ ಕೊಟ್ಟು ನಿಂತ್ಕೊಳ್ಳಲ್ಲ. ಆಮೇಲೆ ಅದು ಡಿಸ್ಟೆನ್ಸ್ ಮಿನಿಮಮ್ ನಾವು ಒಂದು 10 to 20 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಯಾವ್ದನ್ನು ಪಕ್ಕಕ್ಕೆ ನಿಲ್ಸೋದಿಲ್ಲ. ಆಮೇಲೆ ಪಕ್ಕಕ್ಕೆ ನಿಲ್ಸೋದ್ ಮಾತ್ರ ಒಂದು ಗಂಡಾನೆ ಇದ್ರೆ 2 ಹೆಣ್ಣಾನೆಗಳನ್ನ ಪಕ್ಕದಲ್ಲಿ ನಿಲ್ಲಿಸ್ತೀವಿ. ಅದು ಅಂಬಾರಿ ಆನೆಗೆ ನೋಡಿ. ಸೊ ಹಾಗಾಗಿ ಅದನ್ನೆಲ್ಲಾ ಪ್ರಿಕಾಷನ್ಸ್ ಮತ್ತೆ ಯಾವ ಆನೆಗೆ ಬೇರೆ ಬೇರೆ ಆನೆಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿರ್ತೀವಿ. ಈ ತರ ಇದು ಅಂದ್ರೆ ಏನೋ ಜಗಳ ಮತ್ತೆ ಕಿತ್ತಾಡುವಂತ ಆನೆಗಳನ್ನ ಅವುಗಳದ್ದು ಇದನ್ನೇ ಜವಾಬ್ದಾರಿಗಳೇ ಬೇರೆ ಇರುತ್ತೆ.
ಅಂದ್ರೆ ಅದಕ್ಕೆ ನಾವು ಸೇರ್ಸೋದೇ ಇಲ್ಲ, ಹ್ಮ್ ಅದಕ್ಕೆ ಕಾಂಟ್ಯಾಕ್ಟೇ ಬರಲ್ಲ. ಆ ತರ ಎರಡು ಹೊಂದಾಣಿಕೆ ಇರುವಂತ ಆನೆಗಳನ್ನ ಮಾತ್ರ ನಾವು ಒಂದಕ್ಕೊಂದು ಬಿಡ್ತಾ ಹೋಗ್ತೀವಿ. ಹ್ಮ್ ಹ್ಮ್ ಸೊ ಅದೆಲ್ಲ ಬಿಹೇವಿಯರ್ ಸ್ಟಡಿ ಆಗಿರುತ್ತೆ. ಇಲ್ಲೇನಂತಂದ್ರೆ ಊಟ ಕೊಡೋ ಟೈಮ್ ಅಲ್ಲಿ ಅದನ್ನ ಆಕ್ಚುಲಿ ನಾವು ಡಿಸ್ಟೆನ್ಸ್ ಅಲ್ಲಿ ತಗೊಂಡ್ ಹೋಗ್ತಾ ಇದ್ರಿ ಹಿಂದ್ಗಡೆ, ಓಕೆ ಅದು ಏನ್ ಅನಿಸ್ತೋ ಸಡನ್ ಆಗಿ ಟರ್ನ್ ಆಗಿರೋದು ಅಷ್ಟೇ. ಇದೊಂದು ಅಂದ್ರೆ ಎಕ್ಸ್ಟೆಂಟಲ್ ಅಷ್ಟೇ ಜಸ್ಟ್. ಈಗ ನಾವು ಇಲ್ಲಿ ವನ್ಯಜೀವಿ ತಜ್ಞರ ಹತ್ರನೂ ಮಾತಾಡ್ತಾ ಇದ್ವಿ, ಸಂರಕ್ಷಕರ ಹತ್ರನೂ ಮಾತಾಡ್ತಾ ಇದ್ವಿ. ಅವ್ರು ಹೇಳೋದು ಈ ಆನೆಗಳ ಊಟವೇ ಸರಿ ಹೋಗ್ತಾ ಇಲ್ಲ, ಇಲ್ಲಿ ಈ ಟೆಂಡರ್ಗಳಲ್ಲಿ ಗೋಲ್ಮಾಲ್ ಆಗ್ತಾ ಇದೆ. 14 kg ಬೆಣ್ಣೆ ಬೇಕು 14 ಆನೆಗಳಿಗೆ, ಇವ್ರು 1 kg ಬೆಣ್ಣೆ ತರಿಸ್ಬಿಟ್ಟು 14 ಆನೆಗಳಿಗೆ ಕೊಡ್ತಾ ಇದ್ದಾರೆ ಇಲ್ಲಿ ಅಂತ ಒಂದು ಆರೋಪ ಕೂಡ ಕೇಳಿ ಬಂತು. ನಿಜಾನಾ ಇದು ಅಂತ? ಬನ್ನಿ ಯಾರು ನಾವು ಎಲ್ಲಾರನ್ನು ಕರೆದು ತೋರಿಸಿದೀವಿ. ಓಕೆ, ಎಲ್ಲಾ ಆನೆಗಳು ಬೆಣ್ಣೆ ತಿನ್ನೋದಿಲ್ಲ. ಬೆಣ್ಣೆ ಸ್ಮೆಲ್ಗೆ ಕೆಲವೊಂದಿಷ್ಟು ಆನೆಗಳು ಮುಟ್ಟೋದಿಲ್ಲ. ಬೆಣ್ಣೆ ತಿನ್ನೋದೇ 4 ಆನೆಗಳು. 4 ಯಾರ್ಯಾರು? 4 ಆನೆಗಳು. ಒಂದು ಭೀಮ ತಿನ್ನುತ್ತೆ, ಆಮೇಲೆ ಏಕಲವ್ಯನು ತಿಂತಾನೆ, ಅಭಿಮನ್ಯು ತಿಂತಾನೆ, ಗಂಜನ್ ತಿಂತಾನೆ. ಇಷ್ಟು ಆನೆಗಳಿಗೆ ಬಿಟ್ರೆ ಬೇರೆ ಆನೆಗಳಿಗೆ ಅದ್ರಲ್ಲಿ ಏನಾದ್ರು ಬೆಣ್ಣೆ ಸ್ಮೆಲ್ ಬಂದ್ರು ಅದು ಮುಟ್ಟೋದೇ ಇಲ್ಲ, ಅದನ್ನ ಊಟನೇ ಮುಟ್ಟೋದಿಲ್ಲ. ಆಮೇಲೆ ಒಂದು ಇದಕ್ಕೆ ನಾವು ಹಾಗೆ ತಿನ್ನುತ್ತೆ ಅಂತ ಹೇಳ್ಬಿಟ್ಟು 5 kg 10 kg ಗಟ್ಲೆ ಕೊಡಕ್ ಆಗೋದಿಲ್ಲ. ಅದ್ರ ಡಯಟ್ ಇರುತ್ತೆ, ಆ ಡಯಟ್ ಚಾರ್ಟ್ ಇರುತ್ತೆ. ಅದು ವೆಟರ್ನರಿ ಡಾಕ್ಟರ್ ಜೊತೆಗಿರ್ತಾರೆ. ಸೊ ಆಮೇಲೆ ಮಾವುತ ಕಾವಡಿಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ್ದಕ್ಕೆ ಎಷ್ಟು ಕೊಡ್ಬೇಕು ಅಂತ. ಅಷ್ಟೇ ಕೊಡಕ್ ಆಗೋದು, ಜಾಸ್ತಿನೂ ಕೊಡ್ಬಾರ್ದು. ಯಾಕಂದ್ರೆ ಓವರ್ ವೇಟ್ ಆಗಿ ಅದಕ್ಕೆ ಏನೋ ಬಾಡಿಲಿ ಫ್ಯಾಟ್ ಆದ್ರೂ ಕಷ್ಟ ನಡಿಯಕ್ ಆಗೋದಿಲ್ಲ. ಸೊ ಅದನ್ನೆಲ್ಲ ಡಯಟ್ ಮೇಂಟೈನ್ ಮಾಡಿ ನಾವು ಕೊಡ್ಬೇಕಲ್ಲ. ಅಲ್ಲ ಈಗ ಪ್ರಭುಗೌಡ ಇನ್ನೊಂದು ಏನ್ ಪ್ರಶ್ನೆ ಅಂತ ಹೇಳಿದ್ರೆ, ಅಂದ್ರೆ ಫುಡ್ ಅನ್ನ ಸಪ್ಲೈ ಮಾಡೋದು ಕಾಂಟ್ರಾಕ್ಟರ್ ಇರ್ಬೋದು, ಬಟ್ ಅದನ್ನ ಕೊಡೋದು ನಮ್ಮ ಮಾವತರು, ಕಾವಾಡಿಗರು ಮತ್ತೆ ಡಾಕ್ಟ್ರು. ಅದೇ ಅವರೇ ಕೊಡೋದು. ಎಷ್ಟು ಯಾವ್ದು ಅಲ್ಲೇನೋ ದುಡ್ಡು ತಿಂದು ಬಿಡ್ತಾರೆ, ಅಲ್ಲೇನೋ ಉಳಿಸ್ಬಿಡ್ತಾರೆ, ಟೆಂಡರ್ ಗೋಲ್ಮಾಲ್ಗಳಾಗ್ಬಿಡ್ತವೆ, ಆನೆಗಳು ಸರಿಯಾಗಿ ಆಹಾರ ಕೊಡ್ತಾ ಇಲ್ಲ, ಬರೀ ಹೀಟ್ ಪದಾರ್ಥಗಳೇ ಕೊಡ್ತಾರೆ, ಗೋಧಿ 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 ಅಂತ ಹಾಕ್ತಾರೆ, ಕುಸುಬಲಕ್ಕಿ ಕೊಡಲ್ಲ, ತಂಪು ಮಜ್ಜಿಗೆ ಕೊಡಲ್ಲ, ಮೊಸರು ಕೊಡಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಇದು ನಿಜಾನಾ ಸರ್ ಇದು? ಇಲ್ಲ ಆ ತರದ್ ಯಾವ್ದೇ ಇದಿಲ್ಲ. ಯಾಕಂದ್ರೆ ನಾವು ಡೇಟ್ ಚಾರ್ಟ್ ಇದೆ, ಬಂದು ಯಾರಾದ್ರೂ ನೋಡ್ಕೋಬಹುದು. ಅದೇನ್ 24x7 ಓಪನ್ ಇದೀನಿ ನಾವು, ಓಪನ್ ಕಿಚನ್ ಅದು. ಓಕೆ, ಏನ್ ಕೊಡ್ತಾರೆ, ಯಾವತ್ತಿಗೆ ಏನ್ ಕೊಡ್ತಾರೆ ಅಂತ ಅಲ್ಲಿ ಓಪನ್ ಇದನ್ನ ಡೇಟ್ ಚಾರ್ಟ್ ಇರುತ್ತೆ, ನಮ್ ರಿಜಿಸ್ಟರ್. ಸರ್ ಈಗ ಕಾಡಲ್ಲಿ ಆನೆಗಳಿದ್ದಾಗ್ಲೂ ಅಥವಾ ಮೈಸೂರಿಗೆ ಅರಮನೆ ವ್ಯಾಪ್ತಿಗೆ ಬಂದಾಗ ಆಹಾರದಲ್ಲಿ ಬಹಳ ವ್ಯತ್ಯಾಸಗಳಿರ್ತಾವ. ಕಾರಣ ನಾವು ಕೇಳಿದ್ದೀವಿ, ಇದೇ ದಸರಾಗ್ ಬರಕ್ ಮುಂಚೆನೂ ಆನೆಗಳು ತೂಕ ಹಾಕ್ತಾರೆ, ದಸರಾಗ್ ಬರಕ್ ಮುಂಚೆ ಆನೆ ತೂಕ ಹಾಕ್ತಾರೆ, ದಸರಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೂ ತೂಕ ಹಾಕ್ತಾರಲ್ಲ, ತೂಕ ಜಾಸ್ತಿ ಆಗಿರ್ತಾವ ಆನೆಗಳು. ಅವಾಗ ಚೆನ್ನಾಗಿ ಊಟ ಕೊಟ್ಟಿದ್ರು ಅಂತ ಅರ್ಥನಾ ಅದು? ಮತ್ತೆ ಹೇಗೆ ಜಾಸ್ತಿ ಆಗುತ್ತೆ ಹೇಳಿ, ನೀವೇ ಹೇಳಿ. ಅದನ್ನ ಊಟ ಚೆನ್ನಾಗಿ ತಿಂದಲ್ಲೇ ತಾನೇ ಜಾಸ್ತಿ ಆಗೋದು. ಅಲ್ಲಲ್ಲ, ಈಗ ಪದಾರ್ಥಗಳು ಊಟ ತಿನ್ನೋದು ಬೇರೆ, ಹೀಟ್ ಆಗುತ್ತೆ ಅವಕ್ಕೆ, ಹೀಟ್ ಅದ ಕೆರಳುತ್ತವ ಆನೆಗಳು ಅಂತ. ವೆಟರ್ನರಿ ಡಾಕ್ಟರ್ ಇರ್ತಾರಲ್ಲ ಜೊತೆಗೆ, ನಾವು ಡಿಸೈಡ್ ಮಾಡೋದಲ್ಲ, ಅಡ್ಮಿನಿಸ್ಟ್ರೇಟರ್ಸ್ ನಾವು ಡಿಸೈಡ್ ಮಾಡಲ್ಲ. ಅದಕ್ಕೆ ಏನ್ ಕೊಡ್ಬೇಕು ಅನ್ನೋದು ವೆಟರ್ನರಿ ಡಾಕ್ಟರ್ಸ್ ಮತ್ತೆ ಕಾವಾಡಿ ಮಾವತ ಡಿಸೈಡ್ ಮಾಡ್ತಾರೆ. ಈಗ ಇಲ್ಲಿ ಈ ಗುಂಪುಗಳಲ್ಲಿ 4 ಆನೆ ಸಾಯಿಸಿರೋರು ಇದ್ದಾರೆ, ಕೇಸ್ಗಳಲ್ಲಿ ಆಗಿರೋರು ಇದ್ದಾರೆ, ಟ್ರ್ಯಾಂಕ್ವಿಲೈಸರ್ ಸರಿಯಾಗಿ ಕೊಡಕ್ ಬರಲ್ಲ, ಎಷ್ಟು ಇದು ಕೊಡ್ಬೇಕು ಅಂತ ಬರಲ್ಲ ಅವ್ರಿಗೆ. ಇಂಥವ್ರೆಲ್ಲ ಇದ್ದಾರೆ, ಸರಿಯಾಗಿ ಟ್ರ್ಯಾಂಕ್ವಿಲೈಸರ್ ಇಟ್ಕೊಳ್ಳೋಕ್ಕೂ ಬರಲ್ಲ ಇವ್ರುಗಳಿಗೆ ಎಲ್ಲರಿಗೂ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂತು ಸರ್. ನಿಜಾನಾ ಇದು? ಟ್ರ್ಯಾಂಕ್ವಿಲೈಸರ್ ಯಾರಿಗೆ ಬೇಕು? ಅಕಸ್ಮಾತ್ ಈ ಆನೆ ಕೆರಳಿತು, ನುಗ್ಗುಬಿಡ್ತು, ಅವಾಗ ಅದನ್ನ ಕಂಟ್ರೋಲ್ ಮಾಡಬೇಕು, ಟ್ರ್ಯಾಂಕ್ವಿಲೈಸರ್ ಬೇಕಾಗುತ್ತೆ, ಶೂಟ್ ಮಾಡ್ಬೇಕು, ಅವಾಗ ಅದನ್ನ ಅಲ್ಲಿ ಮತ್ತೆ ಬರ್ಸ್ಬೇಕು. ಅವಾಗ ಇಲ್ಲಿ ಪಳಗಿರೋ ಆನೆ, ನಾವು ಎಲ್ಲ ಪಳಗಿರೋ ಆನೆ ಇರೋದ್ರಿಂದ ಓಕೆ, ಇವುಗಳಿಗೆ ಟ್ರ್ಯಾಂಕ್ವಿಲೈಸರ್ ಗನ್ನು ಇರುತ್ತೆ. ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಈಗ ಅಕ್ರಮ್ ಇದಾನೆ, ಆಮೇಲೆ ನಮ್ಮ ಡಾಕ್ಟರ್ ಇದಾರೆ, ಆಮೇಲೆ ನಾವು ಮಾವತರ ಇದ್ರಲ್ಲಿನೂ ಇಬ್ಬರನ್ನ ಸ್ಪೆಷಲ್ ಅಂತ ಹೇಳಿ ತಗೊಂಡಿರ್ತೀವಿ. ಅವರು ಕೂಡ ಡಾಟ್ ಮಾಡಿ ಬರುವಂತ ಕೆಪಾಸಿಟಿ ಇರುತ್ತೆ ಅವ್ರಿಗೇನ. ಡಾಕ್ಟರ್ಗೆ ಏನಂತಂದ್ರೆ ಮೆಡಿಸಿನ್ ಹಾಕೊಡೋದಷ್ಟೇ. ಅವರು ಎಷ್ಟು ಆ ಬಾಡಿ ಸೈಜ್ಗೆ ಎಷ್ಟು ಗ್ರೆಲಜಿನ್ ಹಾಕ್ಬೇಕು, ಎಷ್ಟು ಎಟಾರ್ಫಿನ್ ಹಾಕ್ಬೇಕು, ಎಟಾರ್ಫಿನ್ ಹಾಕೋದಿದ್ರೆ ಅಷ್ಟು ಅದು ಅವರ ಸಂಬಂಧಪಟ್ಟಿರೋದು. ಏನು ಕೊರತೆ ಏನಿಲ್ವಾ ಸರ್? ಕೊರತೆ ಆಗ್ಲಿ ಇದರಲ್ಲಿ ಪಳಗಿದವ್ರಿಗಾಗ್ಲಿ ಏನು ಕೊರತೆ ಇಲ್ಲ ಇದನ್ನ ಹ್ಯಾಂಡಲ್ ಮಾಡೋ ವಿಚಾರದಲ್ಲಿ? ಇಲ್ಲ, 100% ಎಲ್ಲರೂ ಕೂಡ ಒಳ್ಳೆ ಪಳಗಿರುವಂತ ಟೀಮೇ ನಮ್ಮ ಹತ್ರ ಇರೋದು. ಇವ್ರಿಗೆ ಯಾರಿಗೋ ಸಲಾ ಮಾಡಿಯೋರ್ನ ತನಕ ಕೂರಿಸ್ಕೊಂಡ್ಬಿಡ್ತಾರೆ ಇವರು, ಮಾವುತರು ಇವ್ರು ಸಲಾ ಮಾಡಿತಾ ಇದ್ರೆ ಅವ್ರನ್ನ ತನಕ ಕರ್ಕೊಬಂದು ಕೂರಿಸ್ಕೋತಾರೆ, ಬೇರೆಯವ್ರನ್ನ ಕರೆಕ್ಟಾಗಿ ಕೆಲಸ ಮಾಡಿರೋರ್ನ ತಗೊಳ್ಳಲ್ಲ ಅಂತೆಲ್ಲ ಆರೋಪ. ನಿಜಾನಾ ಇದು? ಇಲ್ಲ ಆ ತರ ಯಾವುದೂ ಇಲ್ಲ. ಇದೆಲ್ಲ ಒಂದು ಕಮಿಟಿ ಇರುತ್ತೆ, ಅವ್ರನ್ನ ಸೆಲೆಕ್ಷನ್ ಮಾಡ್ಬೇಕಾದಾಗ. ಸೊ ಆ ಕಮಿಟಿ ಹೋಗಿ ಸೆಲೆಕ್ಷನ್ ಮಾಡಿ ಬಂದಿರೋದು. ಇರ್ತಾರೆ, ಸೀನಿಯರ್ ಆಫೀಸರ್ಸ್ ಇರ್ತಾರೆ. ನೀವು ಸಿಕ್ಕಿದ್ರಿ ಕೇಳ್ಬಿಡ್ತೀನಿ ಸರ್. ಈಗ ನಾವಾಗಲೇ ವನ್ಯಜೀವಿ ತಜ್ಞರ ಬಗ್ಗೆ ಮಾತಾಡ್ತಾ ಇದ್ವಿ ಅವ್ರ ಹತ್ರ. ಅವ್ರು ಹೇಳ್ತಾ ಇದ್ರು, ಆನೆಗಳಿಗೆ ಒಂದು CT ಸ್ಕ್ಯಾನ್ ವಿಚಾರ ಆಗಲಿ, ಎಕ್ಸ್ರೇ ಆಗಲಿ ಏನೂ ಮಾಡ್ತಾ ಇಲ್ಲ. ಇದೇ ದಸರಾ ವಿಚಾರದಲ್ಲಿ ಆನೆಗಳಿಗೆ ಯಾಕಿಂತ ಹಿಂಸೆ ಕೊಡ್ಬೇಕು ನಾವು? ಮೆಕ್ಯಾನಿಕಲ್ ಆನೆಗಳನ್ನು ಕಾಲದಲ್ಲಿ ಇದ್ದೀವಿ ನಾವು, ರೋಬೋಗಳನ್ನು ಅದನ್ನೇ ಬಳಸಬಹುದಲ್ವಾ? ನಾವು ಸರ್ಕಸ್ಸನ್ನೇ ಬ್ಯಾನ್ ಮಾಡಿದವರು, ಪ್ರಾಣಿಗಳಲ್ಲಿ ಇರಬಾರ್ದು ಸರ್ಕಸ್ಗಳಲ್ಲಿ ಅಂತ, ತೊಂದರೆ ಆಗುತ್ತೆ ಅಂಥೇಳಿ. ಹಾಗಿದ್ದ ಮೇಲೆ ಇಂಥದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಲ್ಲ ಅಂತ ಕೂಡ ತಜ್ಞರು ಕೇಳ್ತಾ ಇದ್ರು ಸರ್.
ಈಗ ನೀವು ಹೇಳ್ಬೋದು ಅದೇ ಕಂಜನಾನೆಗೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಾಲು ತೊಂದರೆ ಆಗಿತ್ತು, ಫಿಕ್ಸ್ ಆಗಿತ್ತು ಅದನ್ನ ಇಲ್ಲೇ ನಾನು ಎಕ್ಸ್ರೇ ತರಿಸಿ ಇಲ್ಲೇ ಮಷಿನ್ ನ ತರಿಸಿ ಎಕ್ಸ್ರೇ ಮಾಡಿಸಿ ಪ್ರತಿಯೊಂದನ್ನು ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ನಾವು. ಆತರ ಯಾವುದೇ ತೊಂದರೆನ ಆನೆಗಳಿಗೆ ತೊಂದರೆ ಕೊಡುವಂತ ಯಾವ್ದನ್ನು ಮಾಡಲ್ಲ. ಕರ್ನಾಟಕ ಇಡೀ ದೇಶದಲ್ಲೇನೆ ಕೂಡ ಎಲಿಫೆಂಟ್ ಗೆ ಎಕ್ಸ್ರೇ ತೆಗೆಯೋದು ಅಲ್ಲಿ ನಮ್ಮ ರಾಜ್ಯ ಪ್ರಾಣಿ ಅದು ಆನೆ, ಏಷ್ಯಾ ಆನೆ ನಮ್ಮ ರಾಜ್ಯ ಪ್ರಾಣಿ. ಹೌದೌದು. ಬಟ್ ಎಲ್ಲಿ ಅಂದ್ರೆ ಜಗತ್ತಲ್ಲಿ ನಾನು ಹೇಳ್ತೀನಲ್ಲ, ಇದು ಜಗತ್ತಂದ್ರೆ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ಇಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಹೆಲ್ತ್ ಅನ್ನ ಚೆಕ್ ಮಾಡೋದಲ್ಲ. ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ನಮ್ಮಲ್ಲಿ. ಹಾಗಾಗಿ ಸೊ ಎಲ್ಲ ಆನೆಗಳಿಗೆ ಒಂಥರ ಖುಷಿ ಅದಕ್ಕೆ, ಯಾಕಂದ್ರೆ ದಸರಾ ಅಂತ ಬಂದಿರುತ್ತಲ್ಲ, ಹಬ್ಬದ ವಾತಾವರಣದಲ್ಲಿ ಅದಕ್ಕೂ ಕೂಡ ಒಂದು ಒಳ್ಳೆ ಊಟ ಸಿಗುತ್ತೆ, ಸ್ಪೆಷಲ್ ರೇಷನ್ಸ್ ಅಂದ್ರೆ ಅವು ಖುಷಿಯಿಂದ ತಿಂತಾವ. ಹಾಗಾಗಿ ಸರ್, ಈಗ ಆನೆ ಬಾಬು ಅವರು ಇದ್ದಾರೆ ಸರ್, ಏನೋ ನಿಮ್ಮನ್ನು ಕೇಳಬೇಕಂತೆ ಸಿಕ್ಕಿದರೆ ಮಾತಾಡಿಸ್ಬಿಡ್ತೀನಿ. ಪ್ರಭುಗೌಡ್ರೆ, ಆನೆ ಬಾಬು ಅವರೇ, ಪ್ರಭುಗೌಡ್ರು DCF ಅವ್ರು ಇದ್ದಾರೆ, ನಿಮ್ ಪ್ರಶ್ನೆ ಇದ್ರೆ ಕೇಳ್ಬಿಡಿ. ಆನೆ ಬಾಬು ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್, ನೀವು ಫಸ್ಟ್ ಇದಕ್ಕೆ ಟೈಪ್ ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಸರ್? ಯಾವ ಕ್ಯಾಂಪ್ ಅಲ್ಲಿ ವರ್ಕ್ ಮಾಡಿದ್ದೀರಾ ಸರ್? ಫಸ್ಟ್ ಅದ್ ಹೇಳಿ ಸರ್. ಹಲೋ, ಹಾ ಹೇಳಿ. ಸರ್, ಯಾವ ಆನೆ ಕ್ಯಾಂಪ್ ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಫಸ್ಟ್ ಅದ್ ಹೇಳಿ ಸರ್. ನೀವು ಯಾಕಪ್ಪ ಏನಾಯ್ತು ಹೇಳಿ. ಯಾಕೆ ಅಂದ್ರೆ ಸರ್, ನೀವು ಹೇಳ್ತಿರೋದೆಲ್ಲ ಇಲ್ಲಿ ಬರೀ ತಪ್ಪು. ಯಾರೋ ಹೇಳ್ಕೊಟ್ಟಿರೋದನ್ನ ನೀವು ಹೇಳ್ತಿದ್ದೀರಾ, ಹಿಂದ್ಗಡೆ ಇರೋ ರೆಕಾರ್ಡ್ ನ ನೀವು ಮುಂದೆ ಹೇಳ್ತಿದ್ದೀರಾ. ಇಲ್ಲಿ ಯಾರು ಕಮಿಟಿ ಇಲ್ಲ ಸರ್, ಆಹಾರಕ್ಕೆ ಯಾರು ಕಮಿಟಿ ಇಲ್ಲ. ಹಿಂದ್ಗಡೆ ಏನಿದೆ ಅದೇ ಮುಂದ್ಗಡೆನು ನೀವು ಹಾಕ್ತಿದ್ದೀರಾ. ಆಯ್ತಾ, ಬನ್ನಿಪ್ಪ ತೋರಿಸ್ತೀವಿ ನಿಮ್ಗೆ. ಆಯ್ತಾ, ಬನ್ನಿ ತೋರಿಸ್ತೀವಿ, ಏನ್ ತೊಂದ್ರೆ ಇಲ್ಲ. ಅದರಲ್ಲಿ ಕ್ಲಿಯರ್ ಕಟ್ ಓಪನ್ ಇರುತ್ತೆ ಯಾವಾಗ್ಲೂ. ನೀವು ಬನ್ನಿ. ಆನೆ ಬಾಬು ಅಂದ್ರೆ ಯಾರಂತ ಗೊತ್ತಿಲ್ಲ ನನಗೆ, ನೀವು ಯಾರು ಇದೀರಲ್ವಾ, ಬನ್ನಿ, ನಾನು ಇಲ್ಲಿ ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ, ತೋರಿಸ್ತೀವಿ. ತಗೋಬೇಡಿ ಅಂತ ಈ ಕಾರಣಕ್ಕೆ ನಿಮ್ಗೆ ಹೇಳಿದ್ ನಾನು. ಆಯ್ತಾ, ಓಕೆ, ಸರಿ, ಓಕೆ. ಕಾರಣಕ್ಕೆ ನಿಮ್ಗೆ ಹೇಳಿದ್ದು ರಂಗರಾಜ್ ಬರೀ ಆನೆಗಳು ನೋಡೋದಿಲ್ಲ, ಅವನು ಕಾಂಟ್ರಾಕ್ಟರ್ ನೋಡ್ತಾನೆ ಅಂತ. ಓಕೆ, ಆನೆಗಳಿಗೆ ಇಲ್ಲಿ ಮೋಸ ಆಗ್ತಿದೆ. ಈಗ ಬೇಯಿಸಾದ್ಮೇಲೆ 10 kg ಕೊಡ್ತೀವಿ. ಆನೆ ಬಾಬು ಅವರೇ, ಅವ್ರದ್ದು ಸಂಪರ್ಕ ಕಟ್ಟಾಯ್ತು. ಅವ್ರದ್ದು ಆನೆ ಬಾಬು ಅವರೇ, ಅವ್ರ ಸಂಪರ್ಕ ಕಟ್ಟಾಯ್ತು ಅವ್ರದ್ದು. ನನ್ನ ಪ್ರಶ್ನೆ ಇಷ್ಟೇನೆ ನಿಮ್ಗೆ ಆನೆ ಬಾಬು ಅವರೇ. ಏನಂದ್ರೆ ಅವ್ರು ಹೇಳ್ತಿದ್ದಾರೆ ಕಿಚನ್ನೇ ಓಪನ್ ಇದೆ, ಇದು ಆನೆಗಳಿಗೆ ಊಟ, ಆನೆಗಳಿಗೆ ಅಡಿಗೆ ತಯಾರಾಗುತ್ತಲ್ಲ, ಈ ಕಿಚನ್ನೇ ಪೂರ್ತಿ ಓಪನ್ ಇದೆ, ಇದು ಯಾವಾಗ ಬೇಕಾದ್ರೂ ಬನ್ನಿ ಅಂತಾರೆ ಅವರು. ಸರ್, ಅವೆಲ್ಲ ಸುಳ್ಳು ಸರ್. ಅದಕ್ಕೆ ಈಗ ಯಾಕೆ ಕಟ್ ಈಗ ಸುಳ್ಳು ಅಂದ್ರೆ ನೀವು ನೋಡಿ ಅಲ್ಲಿ ಈಗ ಆನೆ ಬಾಬು ಅವರೇ, ನೀವು ಮೈಸೂರಲ್ಲಿ ಇದ್ದೀರಾ? ಈಗ ಹೇಳಿದ ಮೈಸೂರಲ್ಲಿ ಇದ್ದೀರಾ? ಮೈಸೂರಲ್ಲಿ ಇರೋದು. ಈಗ ನೀವು ಹೋಗಿ ನೋಡಿ ಆನೆಗೆ. ಯಾರು ಎಲ್ರಿಗೂ ಮುಕ್ತ ಅಂತಲ್ಲ ಅದು, ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು ಅಂತಲ್ಲ. ಅವೆಲ್ಲ ಸುಳ್ಳು ಸರ್. ಈಗ ಮಾಡಿದಾರೆ, ಈಗ ಅಲ್ಲಿಗೆ ಹೊಟ್ಟೋಗಿದೆ, ಅವಲ್ಲೇ ರಿಪೋರ್ಟ್ ಹೋಗಿದೆ. ಈಗ ರೆಡಿ ಆಗ್ಬಿಟ್ಟಿದ್ದಾರೆ ಅವರು. ಅದಾದ್ಮೇಲೆ ರಿಪೋರ್ಟ್ ಹೋಗಿದೆ, ಬಿಡ್ರಪ್ಪ ಬರೋರ್ಗೆಲ್ಲ ನೋಡ್ಕೊಂಡು ಹೋಗ್ಲಿ ಬಿಡ್ರು ಅಂತ ಟೈಟ್ ಮಾಡಿದ್ದಾರೆ ಈಗ್ಲೂನು. ಓಕೆ, ನಾ ಹೋಗ್ತೀನಿ ಬಿಡಿ ಸರ್, ನಾನು ಹೋಗಿ ಹೇಳ್ತೀನಿ. ಆಮೇಲೆ ಅದೊಂದು, ಆಮೇಲೆ ನೀವು ಕೇಳಿದ್ರಲ್ಲ ಬಾಬು ಅವರೇ, ಈ ಬೆಣ್ಣೆ ವಿಚಾರ, ಒಂದು kg ಬೆಣ್ಣೆ ತಂದ್ಬಿಡೋದು, ಆನೆಗೆ ಹಾಕ್ಬಿಡ್ತಾರೆ ಅಂತ. ಇದ್ರಲ್ಲಿ ಬೆಣ್ಣೆ ತಿನ್ನೋ ಆನೆಗಳಿರೋದೇ 4 ಇದರಲ್ಲಿ, ಇನ್ನು 10 ಆನೆ ತಿನ್ನೋದೇ ಇಲ್ಲ. ಆದ್ರೂ ವಾಸನೆ ಕಂಡ್ರೆ ಆಗಲ್ಲ ಅವಕ್ಕೆ ಅಂತ. ಸರ್, ಹಳೆ ಆನೆಗಳು ಎಲ್ಲ ಬೆಣ್ಣೆ ತಿನ್ನುತ್ತೆ, ಈ ಹೆಣ್ಣಾನೆಗಳು ಮಾತ್ರ ಬೆಣ್ಣೆ ತಿನ್ನೋದಿಲ್ಲ. ಅಲ್ಲ, ನೀವು ಹೆಣ್ಣಾನೆಗಳು ಬೆಣ್ಣೆ ತಿನ್ನೋದಿಲ್ಲ, ಅದು. ಅಲ್ಲ, ಬೆಣ್ಣೆನ ಈ ಆನೆ ಇದು ಟೆಂಡರ್ ಇಟ್ಕೊಂಡ್ರು ತಿಂತಾ ಇದ್ದಾರೆ ಚೆನ್ನಾಗಿ, ಆನೆಗಳಿಗೆ ಬೆಣ್ಣೆ ಕೊಡ್ತಿಲ್ಲ ಅಂತ ನೀವು ಅವಾಗಲೇ ಹೇಳಿದ್ದು, ನಾನು ಕೇಳ್ಬಿಟ್ಟೆ. ಅದಕ್ಕೆ ನೋಡಿ ಸ್ವಾಮಿ, ಭೀಮ, ಏಕಲವ್ಯ, ಅಭಿಮನ್ಯು, ಕಂಜನ್ನು 4 ಆನೆ ಬೆಣ್ಣೆ ತಿನ್ನೋದು. ಬೆಣ್ಣೆ ಬೆರೆಸಿದ್ರು ಆ ಸ್ಮೆಲ್ ಬಂದ್ರು ತಿನ್ನಲ್ಲ ಅಂತ ಪ್ರಭುಗೌಡ್ರು ಹೇಳೋದು. ಸರ್, ಅವ್ರಿಗೆ ಏನ್ ಗೊತ್ತು, ಅದಕ್ಕೆ ನಾ ಕೇಳಿ ಸರ್, ನೀವು ಯಾವ ಕ್ಯಾಂಪಲ್ಲಿ ಕೆಲಸ ಮಾಡಿದೀರಾ ಅಂದ್ರೆ ಅದು ಉತ್ತರನೇ ಕೊಡ್ಲಿಲ್ವಲ್ಲ ಸರ್ ಅವರು. ಓಕೆ, ಅಂದ್ರೆ ಈಗ ಕ್ಯಾಂಪಲ್ಲಿ ಕೆಲಸ ಮಾಡಿರೋದು ಇಲ್ಲಿ ಮುಖ್ಯ ಆಗುತ್ತಾ ಅಥವಾ ತಿಳ್ಕೊಂಡಿರೋದು ಮುಖ್ಯ ಆಗುತ್ತಾ? ಹೌದು, ಮುಖ್ಯ. ಅಲ್ಲಿ ಆನೆ ಏನ್ ಕೊಡ್ತಾರೆ ಅನ್ನೋದು ಅವ್ರ ನಿಗದಲ್ಲಿ ಇರುತ್ತೆ. ಇಲ್ಲಿ ಬಂದು ಕಮಿಟಿ ಮಾಡಿದ್ರು, ಕಮಿಟಿ ಎಲ್ಲ ಸುಳ್ಳು ಸರ್. ಒಬ್ಬರೇ ಇರೋದು. DCF ಏನ್ ಗೊತ್ತು ಸರ್? ಡಾಕ್ಟರ್ ಕೊಡ್ತಾರೆ ಅಂತಾರೆ, ಡಾಕ್ಟರ್ 10 kg ಬರೀತಾರೆ, ಇವ್ರಿಗೆ ಏನ್ ಗೊತ್ತು? ಬೇಯಿಸಾದ್ಮೇಲೆ 10 kg ಬೇಕು, ಬದಲು 10 kg. ಓಕೆ, ಅದ್ ಕೇಳ್ತಿದಂಗೆನೆ ಅವ್ರು ಕಟ್ ಮಾಡಿ. ಈಗ ನೀವ್ ಏನೇ ಡೌಟ್ ಇದ್ರು ಆನೆ ಬಾಬು ಅವರೇ, ನಮ್ಮ ಮೈಸೂರಲ್ಲಿ ನಮ್ಮ ಪ್ರತಿನಿಧಿ ಪುನೀತ್ ಅಂತ ಇದ್ದಾರೆ, ನಮ್ಮ ಮೈಸೂರಲ್ಲಿ ನಮ್ಮ ಪ್ರತಿನಿಧಿ ಅವರು. ನಿಮ್ಗೆ ಏನೇ ಡೌಟ್ ಇದ್ರು ನಾನು ಬೇಕಾದ್ರೆ ಪುನೀತ್ ಅವ್ರನ್ನ ಕಳಿಸ್ಕೊಡ್ತೀನಿ. ಕಾರಣ ಇಲ್ಲಿ ಯಾರೋ ಪ್ರಭುಗೌಡ್ರ ಮೇಲೆ ಆರೋಪ ಮಾಡಬೇಕು, ಇನ್ಯಾರ ಮೇಲೆ ಆರೋಪ ಮಾಡ್ಬೇಕು ನಮ್ಮ ಉದ್ದೇಶ ಅಲ್ಲ. ಸತ್ಯ ತಿಳ್ಕೊಳ್ಬೇಕು, ಆನೆಗಳು ಚೆನ್ನಾಗಿರ್ಬೇಕು, ಪ್ರಾಣಿಗಳು ಚೆನ್ನಾಗಿರ್ಬೇಕು ಅಂತ. ಹೋಗಿ ಬನ್ನಿ, ನೀವು ಹೋಗಿ ಬನ್ನಿ, ಅವ್ರನ್ನ ಕಳಿಸ್ಕೊಡ್ತೀನಿ. ನಾನ್ ಲೆಟರ್ ತಗೊಂಬತ್ತೀನಿ ಸರ್. ಆಪ್ ಕಾಂಪ್ ಅವರು, ಜನತಾ ಬಜಾರ್ನವರು, KMF ಲೆಟರ್ ಕೊಟ್ರೆ ನಾ ತಗೊಂಬತ್ತೀನಿ. ಆನೆದು ಡಯಟ್, ಆನೆಗೆ ಫುಡ್ ಕೊಡಿ ಅಂತ ಎಷ್ಟೋ ಜನ ಕೊಟ್ಬಿಡ್ತಾರೆ. ಏನೋ ಕೊಟ್ಬಿಡಕ್ ಆಗಲ್ಲ, ತೂಕ ಜಾಸ್ತಿ ಆಗ್ಬಿಟ್ರೆ ನಡೆಯಕ್ಕಾಗಲ್ಲ ಆನೆಗೆ ಅಂತಾರ ಅವರು. ಸರ್, ಇಲ್ಲೇ ಲೆಕ್ಕ ಹಾಕೊಳ್ಳಿ ಸರ್ ನೀವು. ಅವ್ರು ಎಷ್ಟು ನಿಜ ಹೇಳ್ತಾರೆ, ನಿಜ ಸುಳ್ಳು ಹೇಳ್ತಿದ್ದಾರೆ. ಮತ್ತೆ ಇದ್ಯಾಕೆ ತಿನ್ನಿಸ್ತಾರೆ? ಯಾವುದು? ಇವ್ರು ಬೆಳಗ್ಗೆ 10 kg, ಸಾಯಂಕಾಲ 10 kg, 20 kg ಯಾಕೆ ತಿನ್ನಿಸ್ತಾರೆ? ಆಹಾರ ಕೊಡಕ್ಕೂ ಎಷ್ಟಂದ್ರೆ ಅಷ್ಟು ಆಹಾರ ಕೊಡಕ್ಕೂ ವ್ಯತ್ಯಾಸ ಇಲ್ವಾ ಬಾಬು ಅವರೇ?
ವ್ಯತ್ಯಾಸ ಇದೆ ಸರ್. ಒಂದು ಮುದ್ದೆ ತಿನ್ಬೋದು, 15 ಮುದ್ದೆ ತಿನ್ನು ಅಂದ್ರೆ ಏನಾಗ್ತಾನೆ ಮನುಷ್ಯ? ಸರ್ ಅವ್ರು ಏನ್ ಹೇಳ್ತಾರೆ ಸರ್, ರಾ ಮೆಟೀರಿಯಲ್ ನಾವು ಕೊಡ್ತೀವಿ, ಹಾ ಈಗ ಗೋಧಿ ನಾವು ಕಚ್ಚಾ ಗೋಧಿ ಕೊಡ್ತೀವಿ, ಅದನ್ನ ನೀವು ಬೇಯಿಸ್ಬಿಟ್ಟು ಹಾಕಿ ಅಂದ್ರೆ ಇವರು ಯಾವ್ದಕ್ಕೂ ಒಪ್ಪೋದಿಲ್ವಲ್ಲ ಇವರು. ಅಂಥದ್ದು ನಮ್ಗೇನು ಬಂದಿದೆ ಈಗ? ಅಷ್ಟೊಂದು ತಗೊಂಡು ನಮ್ಮ ಹತ್ರನೇ ದುಡ್ಡಿದೆ, ನಾವು ಎಲ್ಲ ಕೊಡ್ತಾ ಇದ್ದೀವಿ, ಸಮಸ್ಯೆ ಏನಿದೆ ಇಲ್ಲಿ? ದುಡ್ಡಿದ್ರೆ ಅಲ್ಲ ಅವ್ರು ದುಡ್ಡು ಕೊಟ್ರೆ ಈ ತರ ಕಳ್ತನ ಆಗುತ್ತೆ ಸರ್ ಇಲ್ಲೇ. ಓಕೆ, ಹೋಗಿ ಬನ್ನಿ, ಹೋಗ್ಲಿ ಬಾಬು ಅವರೇ, ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಬನ್ನಿ ಸರ್. ನಾವು ಡೈಲಿ ಬ್ಯಾಲೆನ್ಸ್ಗೆ ಹೋಗ್ತೀವಿ ಸರ್, ನಮ್ಮ ದಸರಾ ಅರಮನೆ ಮಹಾರಾಜರ ಆನೆ ಹತ್ರ ಡೈಲಿ ಹೋಗಿ ಬರ್ತೀನಿ ನಾನು. ಓಕೆ, ಹಾ, ಇವತ್ತು ಹೋಗ್ತೀನಿ ಬಿಡಿ, ಹೇಳ್ತೀರಾ ಇವತ್ತು ಹೋಗ್ತೀನಿ ಬಿಡಿ ಸರ್. ಹೋಗಿ ಬನ್ನಿ. ನಿಮ್ಗೇನಾದ್ರು ಕಂಡ್ರೆ ನಾನು ಇದೇ ಪ್ರಭುಗೌಡ್ರನ್ನ ಮತ್ತೆ ಮಾತಾಡಿಸ್ತೀನಿ, ನಾನು ಅಲ್ಲಿ ಯಾರ್ಯಾರು ಅದಕ್ಕೆ ಇನ್ಚಾರ್ಜ್ ಇದ್ದಾರೆ ಮಾತಾಡಿಸ್ತೀನಿ. ನಮ್ಗೆ ಉದ್ದೇಶ ಏನು ಅಂದ್ರೆ ಯಾರ ಮೇಲೆ ಆರೋಪ ಮಾಡೋದಲ್ಲ, ಪರಿಸ್ಥಿತಿ ಸರಿ ಹೋಗ್ಬೇಕಲ್ಲಿ ಅಂತ ಅಷ್ಟೇ. ಯಾಕಂದ್ರೆ ನಾನು 25 ವರ್ಷದಿಂದ ಮಾಡಿದೀನಿ, ಇದು ನೋಡ್ಬಿಟ್ಟೆ ನಂಗೆ ಸಂಕಟ ಆಗಿ ಎಷ್ಟೋ ವರ್ಷ ನನಗೆ ಆಚೆ ಇಟ್ಟಿದ್ದಾರೆ ಇವರೆಲ್ಲ, ನನಗೆ ಗೊತ್ತೇ ಕೇಳಿದಿಕ್ಕೆ. ನಂಗೆ ಆಚೆ ಇಟ್ಟಿದ್ದಾರೆ, ಫುಡ್ ಕೊಡ್ಬೇಕಾದ್ರೆ ನಾನು ಹೋದ್ಮೇಲೆ ಫುಡ್ ಕೊಡ್ತಾ ಇದ್ರು. ನಾನು ಅಲ್ಲಿ ಸಂಬಳಕ್ಕಾಗ್ಲಿ ಯಾವ್ದೋ ಒಂದು ಆಸೆಗೆ ನಾವು ಬರ್ತಾ ಇರ್ಲಿಲ್ಲ, ಅಲ್ಲಿ ನಾವು ಒಂದು ಸೇವೆ ಮಾಡೋದಕ್ಕೆ ಬರ್ತಾ ಇದ್ದಿದ್ದು ಆನೆಗೆ. ಆನೆ ಇಲ್ಲಿಂದ ಮೈಸೂರು ಬಂದಾಗ ಮೈಸೂರು ನಂಜನಗೂಡು ಗಂಟೆ ಅಟ್ಟಿಸ್ಕೊಂಡು ಹೋಗಿದ್ದೀನಿ ಕಾಡು ಮೇಡಲ್ಲಿ. ಅವಾಗ ಯಾರು ಕೇಳಿಲ್ವಲ್ಲ ಸರ್ ನಮ್ಗೆ. ಓಕೆ, ಇಲ್ಲಿ ಇವತ್ತು ಹೋಗಿ ಬನ್ನಿ ಬಾಬು ಅವರೇ, ಹೋಗಿ ಬನ್ನಿ. ನಮ್ಮ ಪುನೀತ್ ಅಂತ ನಮ್ಮ ರಿಪೋರ್ಟರ್ ಇರ್ತಾರೆ, ಹೋಗಿ ಬನ್ನಿ, ಅವ್ರ ಜೊತೆ ಹೋಗಿ ಬನ್ನಿ. ನಮಸ್ಕಾರ. ಥ್ಯಾಂಕ್ ಯು.